Hello students. So in this video, I'll be teaching class 7th fractions and decimals. ಅಂದ್ರೆ ಈ ವಿಡಿಯೋ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತಂದ್ರೆ NCERTನೇ ಬಟ್ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋಲಿ ನಾನು ಇಂಟ್ರೊಡಕ್ಷನ್ ಆಗಿ ಏನೇನು ಟಾಪಿಕ್ಸ್ ಬೇಕಾಗಿದೆಯೋ ಅಂದ್ರೆ ಎಕ್ಸರ್ಸೈಸ್ 2.1, 2.2, 2.3, 2.4 ಅಂಡ್ ಆಲ್ಸೋ 2.5 ಈ ಎಲ್ಲ ಎಕ್ಸರ್ಸೈಸಸ್ ಅಲ್ಲಿ ಏನೇನು ಕ್ವಶನ್ಸ್ ಇದೆಯೋ ಅದನ್ನ ಸಾಲ್ವ್ ಮಾಡೋದಕ್ಕೆ ಏನೇನು ಇಂಟ್ರೊಡಕ್ಷನ್ ಟಾಪಿಕ್ಸ್ ಬೇಕಾಗಿದೆಯೋ ಅದನ್ನೆಲ್ಲ ನಾನು ಈ ವಿಡಿಯೋಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ನನ್ನ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಜಾಯ್ನ್ ಆಗಿ. ಅದರಿಂದ ಏನು ಬೆನಿಫಿಟ್ ಆಗ್ಬೋದು ಅಂದರೆ ನಿಮಗೆ ಎಲ್ಲ ವೀಡಿಯೋಸ್ ಆ ಗ್ರೂಪಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವನ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಡ್ತಾ ಇರ್ತೀನಿ. ಆ್ಯಂಡ್ ಏನಾದರೂ ನೀವು ಚಾನಲ್ಗೆ ನ್ಯೂ ಆಗಿದ್ದೀರಾ ಅಂದರೆ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಾನು ಎಲ್ಲ ಚಾಪ್ಟರ್ಸು ಕೂಡ ಕವರ್ ಮಾಡ್ತಾ ಇರ್ತೀನಿ ಅಂದರೆ ನನ್ನ ಚಾನಲ್ ಮೇಲೆ. ಸೊ ನೋಡಿ, ಫಸ್ಟು ಆಸ್ ಅ ಇಂಟ್ರೊಡಕ್ಷನ್ ನಾವೇನು ಕಲಿಬೇಕಂದ್ರೆ ವಾಟ್ ಈಸ್ ಅ ಫ್ರ್ಯಾಕ್ಷನ್. ಸೊ ಫ್ರ್ಯಾಕ್ಷನ್ ಅಂದರೆ ಏನಂತ ಅರ್ಥ ಅಂದರೆ ನೋಡಿ, ಫ್ರ್ಯಾಕ್ಷನ್ ರೆಪ್ರೆಸೆಂಟ್ಸ್ ಅ ಪಾರ್ಟ್ ಆಫ್ ಅ ಹೋಲ್ ಆರ್ ಎಲ್ಸ್ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಅಂದರೆ ಪೋರ್ಷನ್. ಯಾಕೆ ಪೋರ್ಷನ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲೊಂದು ಪಿಜ್ಜಾ ಇದೆ ನೋಡಿ. ಈ ಪಿಜ್ಜಾ ಅಬ್ಸರ್ವ್ ಮಾಡ್ತೀರಾ ಅಂದರೆ ಟೋಟಲ್ ಎಷ್ಟು ಪೀಸಸ್ ಇದೆ, ಪಿಜ್ಜಾನ ಎಷ್ಟು ಪೀಸ್ ಮಾಡಿದೀವಿ ಅಂದರೆ ನೋಡಿ, ಲೆಟ್ ಮೀ ಕನ್ಸಿಡರ್ ದಿಸ್ ಒನ್ ಆಸ್ ಫಸ್ಟ್ ಪೋರ್ಷನ್ ಅಂದರೆ ಫಸ್ಟ್ ಪಾರ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ ಸಿಕ್ಸ್. ಅಂದರೆ ಎಷ್ಟು ಪೀಸಸ್ ಇದೆ? ಆಬ್ವಿಯಸ್ಲಿ ದೇರ್ ಆರ್ 6 ಪೀಸಸ್, ಕರೆಕ್ಟಾ? ಅಂದರೆ ಟೋಟಲ್ ಎಷ್ಟಿದೆ? 6 ಪೀಸಸ್. ಏನು ಟೋಟಲ್ ಇರುತ್ತೋ ಅದನ್ನ ನಾವು ಯಾವತ್ತಿದ್ರು ಕೆಳಗಡೆ ಬರೀಬೇಕು. ಏನು ಕೆಳಗಡೆ ಅಂತ ಹೇಳ್ತೀನಿ ಅದನ್ನ, ಅದೊಂದು ಸೆಪರೇಟ್ ವರ್ಡ್ ಇದೆ ಅದಕ್ಕೆ. ನೆಕ್ಸ್ಟು ಮೇಲೆ ನಾವು ಯಾವ ನಂಬರ್ ಬರಿತೀವಿ ಅಂದರೆ ಯಾವ ಪೋರ್ಷನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ವಿ. ಅಂದರೆ ಅನ್ಕೊಳ್ಳಿ, ಸಪೋಸ್ ಈ ಪೋರ್ಷನ್ನ ನೋಡಿ, ಈ ಪೋರ್ಷನ್ ಇವಾಗ ಇಲ್ಲಿ ಯಾರೊಬ್ರು ಈ ಪೀಸ್ನ ತಿನ್ಬಿಟ್ಟಿದ್ದಾರೆ. ಅಂದರೆ ಈ ಪೋರ್ಷನ್ಗೆ ನಾನು ಏನಾದರೂ ಒಂದು ಮ್ಯಾಥಮೆಟಿಕಲ್ ನಂಬರ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದಂದ್ರೆ ಇದನ್ನ ನಾವು ಯಾವ ಥರ ಬರಿಬೋದು ಅಂದರೆ 1/6 ಅಂತ ಬರಿತೀವಿ. ಏನಿದು 1 ರೆಪ್ರೆಸೆಂಟ್ ಮಾಡುತ್ತಂದ್ರೆ ದಿಸ್ ರೆಪ್ರೆಸೆಂಟ್ಸ್ ಯುವರ್ ನಂಬರ್ ಆಫ್ ಪಾರ್ಟ್ಸ್ ಕನ್ಸಿಡರ್ಡ್. ಅಂದರೆ ಎಷ್ಟು ಪೀಸ್ ಅಲ್ಲಿ ನಾವು ತಿಂದಿದ್ದೀವಿ, ಒಂದೇ ಒಂದು ಪೀಸು. ಎಷ್ಟು ಪೀಸ್ ಇದೆ ಟೋಟಲು ಅಂದರೆ 6 ಪೀಸ್. ಅಂದರೆ ಟೋಟಲ್ ಕೆಳಗಡೆ ಬರಿತೀವಿ, ಮೇಲೆ ಏನೋ ನಂಬರ್ ಆಫ್ ಪಾರ್ಟ್ಸ್ ಕನ್ಸಿಡರ್ಡ್. ಇದೆಲ್ಲ ಡೆಫಿನೇಷನ್ ಇಲ್ಲಿ ಪಕ್ಕದಲ್ಲೇ ಇದೆ ನೋಡಿ, ಇಲ್ಲಿ ನೋಡಿ. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ A/B. ಅಂದರೆ ಯಾವ್ಯಾವ ನಂಬರು A/B ಫಾರ್ಮಲ್ಲಿ ಇರುತ್ತೋ, ಅಂದರೆ ಎ ಅಂದರೆ ಏನಂತ ಅರ್ಥ, ನಾನು ಹೇಳಿದ್ನಲ್ಲ ಮೇಲೆ ಇರೋ ನಂಬರ್, ಮೇಲೆ ಅಂದರೆ ಏನಂತ ಅರ್ಥ, ನ್ಯೂಮರೇಟರ್. ಅಂದರೆ 1 ರೆಪ್ರೆಸೆಂಟ್ಸ್ ಯುವರ್ ನ್ಯೂಮರೇಟರ್, ಶಾರ್ಟ್ ಫಾರ್ಮಲ್ಲಿ NR ಅಂತ ಬರಿತೀನಿ. ಬಿ ಅಂದರೆ ಏನಂತ ಅರ್ಥ, ಬಿ ಅಂದರೆ ಡಿನಾಮಿನೇಟರ್. ಅರ್ಥ ಆಗ್ತಾ ಇದೆ? ಅಂದರೆ ಒಂದು ಫ್ರಾಕ್ಷನ್ ಅಲ್ಲಿ ಒಂದು ನ್ಯೂಮರೇಟರ್ ಇರುತ್ತೆ, ಇನ್ನೊಂದು ಕೆಳಗಡೆ ಇರೋ ನಂಬರ್ ಅಂದ್ರೆ ಏನಂತ ಅರ್ಥ, ಅದು ಡಿನಾಮಿನೇಟರ್. ಈಸಿ ಅರ್ಥ ಆಗ್ತಾ ಇದೆ? ಅಂದರೆ ಇಂಥ ನಂಬರ್ಸ್ನ ನಾವು ಫ್ರಾಕ್ಷನ್ ಅಂತ ಕರಿತೀವಿ. ಆ್ಯಂಡ್ ಇಂಪಾರ್ಟೆಂಟ್ ಕಂಡೀಷನ್ ಏನಂದ್ರೆ ಯಾವತ್ತಿದ್ರು ಡಿನಾಮಿನೇಟರ್ ಕೆಳಗಡೆ ಇರೋ ನಂಬರ್ ಯಾವತ್ತಿದ್ರು 0 ಆಗಂಗಿಲ್ಲ. ಅಂದರೆ 0 ತಗೊಬಾರ್ದು ನಾವು, ಅದು ಫ್ರಾಕ್ಷನ್ ಆಗಲ್ಲ. ನೆಕ್ಸ್ಟ್ ಏನು ಹೇಳಿದೆ ನಾನು, ನ್ಯೂಮರೇಟರ್ ಯಾವುದನ್ನ ಇಂಡಿಕೇಟ್ ಮಾಡುತ್ತೆ, ನಂಬರ್ ಆಫ್ ಪಾರ್ಟ್ಸ್ ಕನ್ಸಿಡರ್ಡ್. ಅಂದರೆ ನ್ಯೂಮರೇಟರ್ನ ನಾವು ಏನಾದರೂ ಅಬ್ಸರ್ವ್ ಮಾಡಿದ್ರೆ ಅಲ್ಲಿರೋ ನಂಬರ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಷ್ಟು ಪಾರ್ಟ್ಸ್ನ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಅಂದರೆ ಇಲ್ಲಿ ಎಷ್ಟು ಪೀಸ್ ನಾವು ತಿಂದಿದ್ದೀವಿ, ಒಂದೇ ಒಂದು ಪೀಸ್. ಅಂದರೆ ನಂಬರ್ ಆಫ್ ಪಾರ್ಟ್ಸ್ ಇಸ್ 1, ಅಂದರೆ ನಂಬರ್ ಆಫ್ ಪೀಸಸ್ ಇಸ್ 1. ಏನಾದರೂ ಸಪೋಸ್ ತಗೊಳ್ಳಿ, ಉಳಿದಿರೋ ಏನಾದರೂ ಅಂದರೆ ಇನ್ನು ಎಷ್ಟು ಲೆಫ್ಟ್ ಔಟ್ ಇದೆ ಅಂದರೆ ನೋಡಿ, ಎಷ್ಟು ಪೀಸ್ ಇತ್ತು ಟೋಟಲು 6. ನೋಡಿ ಇಲ್ಲಿ 6 ಪೀಸಸ್ ಇದೆ, ಕರೆಕ್ಟ್, ಆಲ್ರೆಡಿ ಕೌಂಟ್ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ಇನ್ನು ಎಷ್ಟು ಪೀಸ್ ನಮ್ಮ ಹತ್ರ ಇದೆ, ಎಷ್ಟು ಪೀಸ್ ಇದೆ ಅಂದರೆ ಒಂದೇ ಒಂದು ಮಾತ್ರ ತಿಂದಿದ್ದೀವಿ. ರಿಮೈನಿಂಗ್ ಎಷ್ಟಿದೆ, 5 ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಡಿನಾಮಿನೇಟರ್ ಇಂಡಿಕೇಟ್ಸ್ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್, ಬಟ್ ನ್ಯೂಮರೇಟರ್ ಇಂಡಿಕೇಟ್ಸ್ ಏನು, ನಂಬರ್ ಆಫ್ ಪಾರ್ಟ್ಸ್ ಕನ್ಸಿಡರ್ಡ್. ಅಂದರೆ ಇಲ್ಲಿಂದ ಒಂದು ಐಡಿಯಾ ಸಿಕ್ಕಿರುತ್ತೆ ಏನು ಫ್ರಾಕ್ಷನ್ಸ್ ಅಂದರೆ ಏನಂತ ಅರ್ಥ ಆಗ್ತಾ ಇದೆ? ಇನ್ನೊಂದು ಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಸಿಂಪಲ್ ಎಕ್ಸಾಂಪಲ್ ಅರ್ಥ ಆಗೋದಕ್ಕೆ. ಏನು ಎಕ್ಸಾಂಪಲ್ ಅಂದರೆ ಅನ್ಕೊಳ್ಳಿ, ಒಂದು 5 ಲೀಟರ್ಸ್ ವಾಟರ್ ಇದೆ ಅನ್ಕೊಳ್ಳಿ. ಒಂದು ವಾಟರ್ ಬಾಟಲ್ ಇದೆ, ಅದರಲ್ಲಿ 5 ಲೀಟರ್ಸ್ ವಾಟರ್ ಇದೆ. ಆ್ಯಂಡ್ ಅನ್ಕೊಳ್ಳಿ 2 ಲೀಟರ್ಸ್ ಯಾರೋ ಒಬ್ಬ ಕುಡ್ದಿದ್ದಾನೆ. ಫಾರ್ ಎಕ್ಸಾಂಪಲ್ ಅನ್ಕೊಳ್ಳಿ, ಯಾರೊಬ್ಬ ಸ್ಟೂಡೆಂಟ್ ವಿನಯ್, ಅವನು 7 ಲೀಟರ್ ವಾಟರ್ ಕುಡಿದ್ಬಿಟ್ಟಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಟೋಟಲ್ ಎಷ್ಟಿತ್ತು, 5 ಲೀಟರ್. ಅಂದರೆ ಇದನ್ನು ನಾನು ಇವಾಗ ಫ್ರಾಕ್ಷನಲ್ಲಿ ಬರೀಬೇಕಂದ್ರೆ ಯಾವ ಥರ ಬರೀಬೋದು, ಟೋಟಲ್ ಎಷ್ಟು ಲೀಟರ್ಸ್ ಇತ್ತು, 5. ಎಷ್ಟು ಲೀಟರ್ ವಿನಯ್ ಕುಡ್ದಿದ್ದಾನೆ, 2. ಅಂದರೆ ಹೌ ಮೆನಿ
ಪೋರ್ಷನ್ ಆಫ್ ವಾಟರ್ ಅಥವಾ ಎಷ್ಟು ಅಮೌಂಟ್ ಆಫ್ ವಾಟರ್ ಫ್ರಾಕ್ಷನ್ ಅಲ್ಲಿ ಬರಿಬೇಕಂದ್ರೆ ವಿನಯ್ ಕುಡ್ದಿರೋದು 2/5 ಅಂತ ಹೇಳ್ಬೋದು ಅಷ್ಟೇ. ಅಂದ್ರೆ ಏನಂತ ಅರ್ಥ, 5 ಲೀಟರ್ ಅಲ್ಲಿ 2 ಲೀಟರ್ ವಿನಯ್ ಕುಡ್ದಿದ್ದಾನೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಫ್ರಾಕ್ಷನ್. ಸೊ ದಟ್ಸ್ ಆಲ್. ನೆಕ್ಸ್ಟ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಫ್ರಾಕ್ಷನ್ಸ್ ಬಂದು ನೋಡಿ, ಒಂದು ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್, ಇನ್ನೊಂದು ಮಿಕ್ಸ್ಡ್ ಫ್ರಾಕ್ಷನ್. ಸಪೋಸ್ ಏನಾದ್ರು ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಕಡಿಮೆ ಇದ್ರೆ, ಏನಂದ್ರೆ ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಕಡಿಮೆ ಇರಬೇಕು ಅಂತ ಫ್ರಾಕ್ಷನ್ ನಾವೇನಂತ ಕರಿತೀವಿ, ಪ್ರಾಪರ್ ಫ್ರಾಕ್ಷನ್. ಫಾರ್ ಎಕ್ಸಾಂಪಲ್ ನೋಡಿ 5/6. ಇಲ್ಲಿ ನೋಡಿ 5 ಅನ್ನೋದು ನ್ಯೂಮರೇಟರ್ ಕಡಿಮೆ ಇದೆ ವೆನ್ ಕಂಪೇರ್ ಟು ಡಿನಾಮಿನೇಟರ್. ಇನ್ನು ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೋದು. 1/2, 3/4. ಜಸ್ಟ್ ಏನಂದ್ರೆ ನ್ಯೂಮರೇಟರ್ ಏನಿರಬೇಕು, ಕಡಿಮೆ ಇರಬೇಕು ಡಿನಾಮಿನೇಟರ್ಗಿಂತ ಅಷ್ಟೇ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಇಂಪ್ರಾಪರ್ ಫ್ರಾಕ್ಷನ್ ಏನಾದ್ರು ಆಗಿರ್ಬೇಕಂದ್ರೆ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದೆನ್ ಡಿನಾಮಿನೇಟರ್ ಅಥವಾ ಈಕ್ವಲ್ ಟು. ನೋಡಿ ಒಂದು ಎಕ್ಸಾಂಪಲ್ 8/6. ಇಲ್ಲಿ ನ್ಯೂಮರೇಟರ್ ಏನಿದೆ, ಗ್ರೇಟರ್. ಆಲ್ವೇಸ್ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದೆನ್ ಡಿನಾಮಿನೇಟರ್. ಇನ್ನೊಂದು ಎಕ್ಸಾಂಪಲ್ ನಾನು ಏನಾದ್ರು ಕೊಡ್ಬೇಕಂದ್ರೆ ವೆರಿ ಸಿಂಪಲ್, 2 ನಂಬರ್ ಬರೀತೀನಿ. ಫಸ್ಟ್ ನ್ಯೂಮರೇಟರ್ ಅಲ್ಲಿ ಯಾವ್ದೋ ಒಂದು ದೊಡ್ಡ ನಂಬರ್ ಬರ್ದ್ಬಿಡಿ, 6 ಅನ್ಕೊಳ್ಳಿ. ಕೆಳಗಡೆ ಯಾವ್ದೋ ಒಂದು ಚಿಕ್ಕ ನಂಬರ್ ಬರ್ದ್ಬಿಡಿ, 5. ಮುಗೀತು. ದಟ್ಸ್ ಆಲ್. ಯಾವ್ದು ಬೇಕಾದ್ರೂ ಎಕ್ಸಾಂಪಲ್ ಬರೀಬಹುದು. ನೆಕ್ಸ್ಟ್ ಮಿಕ್ಸ್ ಫ್ರಾಕ್ಷನ್ ಅಂದ್ರೆ ಏನಂತ ಅರ್ಥ, ಇಲ್ಲಿ ಕಾಂಬಿನೇಷನ್ ಇರುತ್ತೆ. ಯಾವ ಕಾಂಬಿನೇಷನ್ ಇರುತ್ತೆ ಅಂದ್ರೆ ಒಂದು ಹೋಲ್ ನಂಬರ್ ಇರುತ್ತೆ ಅಂಡ್ ಇನ್ನೊಂದು ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಅಂದ್ರೆ ಏನಂತ ಅರ್ಥ ನೋಡಿ, 1 2/6 ಇದೆಯಾ, ಅಲ್ಲಿ 1 ಅನ್ನೋದು ಹೋಲ್ ನಂಬರ್. ಯಾವ್ದು ಬೇಕಾದ್ರೂ ಬರೀಬಹುದು, ನಾವು ಯಾವ್ದು ಬೇಕಾದ್ರೂ ಹೋಲ್ ನಂಬರ್ ಬರೀಬಹುದು. ಪಕ್ಕದಲ್ಲಿ ಒಂದು ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಎರಡು ಕಂಬೈನ್ ಮಾಡಿ ಮಿಕ್ಸ್ ಆಗಿ ಬರೆಯೋದು ಏನಂತ ಹೇಳ್ತೀವಿ, ಮಿಕ್ಸ್ಡ್ ಫ್ರಾಕ್ಷನ್. ದಟ್ಸ್ ಆಲ್. ಇದು ನಮ್ಗೆ ಒಂದು ಐಡಿಯಾ ಗೊತ್ತಿರ್ಬೇಕಷ್ಟೇ. ನೆಕ್ಸ್ಟ್ ಟಾಪಿಕ್ ಏನ್ ಬೇಕಂದ್ರೆ ಕನ್ವರ್ಟಿಂಗ್ ಮಿಕ್ಸ್ಡ್ ಫ್ರಾಕ್ಷನ್ ಟು ಇಂಪ್ರಾಪರ್ ಫ್ರಾಕ್ಷನ್. ಅಂದ್ರೆ ಯಾವುದೇ ಒಂದು ಮಿಕ್ಸ್ ಫ್ರಾಕ್ಷನ್ ನಾವು ಇಂಪ್ರಾಪರ್ ಫ್ರಾಕ್ಷನ್ಗೆ ಯಾವ ತರ ಕನ್ವರ್ಟ್ ಮಾಡೋದು. ಯಾಕೆ ಸರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಬೇಕಾಗಿದೆ, ಅರ್ಥ ಆಗ್ತದೆ. ಬಿಕಾಸ್ ಮಿಕ್ಸ್ ಫ್ರಾಕ್ಷನ್ ಅಲ್ಲಿ ನಾವೇನು ಕೂಡ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಯು ಕಾಂಟ್ ಡೂ ಆಲ್ ದೋಸ್ ಆಪರೇಷನ್, ಫಂಡಮೆಂಟಲ್ ಆಪರೇಷನ್. ನಾವು ಅದನ್ನ ಕನ್ವರ್ಟ್ ಮಾಡಲೇಬೇಕು. ಅದಕ್ಕೆ ಇದನ್ನ ಯಾವ ತರ ಕನ್ವರ್ಟ್ ಮಾಡ್ತೀವಿ ಕಲಿಯೋಣ. ನೋಡಿ ಯಾವ ತರ ಮಾಡ್ತೀವಿ ಅಂದ್ರೆ, ಫಸ್ಟ್ ಡಿನಾಮಿನೇಟರ್ ಜೊತೆ ಹೋಲ್ ನಂಬರ್ ನ ಮಲ್ಟಿಪ್ಲೈ ಮಾಡಿ. 5 2s ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು, 10. 5 2s 10. ಬಂದಿರೋ ಆನ್ಸರ್ ನ ಆಡ್ ಮಾಡ್ಕೊಳ್ಳಿ ಯಾರ ಜೊತೆ, ನ್ಯೂಮರೇಟರ್ ಅಲ್ಲಿ ಇರೋ ವ್ಯಾಲ್ಯೂ. ಅಂದ್ರೆ 5 2s 10. 10 + 3, 10 + 3 is 13. 13 by ಡಿನಾಮಿನೇಟರ್ ಏನಿದೆಯೋ ಅದೇ ಬರೀರಿ. ದಟ್ಸ್ ಆಲ್. ನೌ ಇಟ್ ಇಸ್ ಕನ್ವರ್ಟೆಡ್ ಇಂಟು ಇಂಪ್ರಾಪರ್. ಇಂಪ್ರಾಪರ್ ಅಂದ್ರೆ ಏನೋ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಡೆಫಿನೇಷನ್. ಏನ್ ಇಂಪ್ರಾಪರ್ ಅಂದ್ರೆ, ಇಂಪ್ರಾಪರ್ ಅಂದ್ರೆ ನ್ಯೂಮರೇಟರ್ ಶುಡ್ ಬಿ ಗ್ರೇಟರ್ ದೆನ್ ಡಿನಾಮಿನೇಟರ್. ಇದೆಯಾ ನೋಡಿ ಆ ಕಂಡೀಷನ್. ಎಸ್, ನ್ಯೂಮರೇಟರ್ ಇಸ್ ಗ್ರೇಟರ್ ದೆನ್ ಡಿನಾಮಿನೇಟರ್. ದಟ್ಸ್ ಆಲ್. ನೆಕ್ಸ್ಟ್ ನೋಡಿ 3 × 5. 3 5s are 15. 15 + 2 17. 17/3. ನೆಕ್ಸ್ಟ್ ಕ್ವಶನ್ 8 4s ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು ಅನ್ಸುತ್ತೆ. ಜಸ್ಟ್ ಮಲ್ಟಿಪ್ಲೈ ಮಾಡಿ. 8 4s ಅಥವಾ 4 8s 32. 32 + 3. 32 + 3 ಅಂದ್ರೆ 35/4. ನೆಕ್ಸ್ಟ್ ಕ್ವಶನ್ 3 × 4. 3 4s ಅಥವಾ 4 3s 12. 12 + 1. 12 + 1 is 13/4. ನೆಕ್ಸ್ಟ್ ಟಾಪಿಕ್ ನಮ್ಗೆ ಇಂಪ್ರಾಪರ್ ಫ್ರಾಕ್ಷನ್ ಇಂದ ಮಿಕ್ಸ್ ಫ್ರಾಕ್ಷನ್ಗೂ ಕನ್ವರ್ಟ್ ಮಾಡೋದು ಗೊತ್ತಿರಬೇಕು. ನಾನು ನಿಮ್ಗೆ ಮಿಕ್ಸ್ ಫ್ರಾಕ್ಷನ್ ಇಂದ ಇಂಪ್ರಾಪರ್ ಕನ್ವರ್ಟ್ ಮಾಡೋದು ಹೇಳ್ಕೊಟ್ಟೆ ಪ್ರೀವಿಯಸ್ ಸ್ಲೈಡ್ ಅಲ್ಲಿ. ಬಟ್ ಇವಾಗ ಉಲ್ಟಾ, ಏನೋ ಇಂಪ್ರಾಪರ್ ಇಂದ ಮಿಕ್ಸ್ ಫ್ರಾಕ್ಷನ್. ಅದು ನೀವೇನಾದ್ರೂ ಕಲಿಬೇಕಾದ್ರೆ ಒಂದು ಸಿಂಪಲ್ ಆಗಿ ಒಂದು ಇಂಪಾರ್ಟೆಂಟ್ ರೂಲ್ ಇದೆ ನೋಡಿ, ಇದನ್ನ ಜ್ಞಾಪನ ಇಟ್ಕೊಳ್ಳಿ. ಕೋಶೆಂಟ್ ಅಂದ್ರೆ ಹೋಲ್ ನಂಬರ್ ಜಾಗದಲ್ಲಿ ಏನ್ ಬರೀಬೇಕು, ಕೋಶೆಂಟ್ ನ ಬರೀರಿ. ನ್ಯೂಮರೇಟರ್ ಜಾಗದಲ್ಲಿ ರಿಮೈಂಡರ್ ಬರೀರಿ ಅಂಡ್ ಡಿನಾಮಿನೇಟರ್ ಅಲ್ಲಿ ಡಿವೈಸರ್ ಬರೀರಿ. ಫಸ್ಟ್ ನಿಮ್ಗೆ ಡಿವೈಸರ್, ಡಿವಿಡೆಂಟ್, ರಿಮೈಂಡರ್, ಕೋಶೆಂಟ್ ಇದೆಲ್ಲ ಗೊತ್ತಿರಬೇಕು. ಅದೇನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ಇದೊಂದು ಇಂಪ್ರಾಪರ್ ಫ್ರಾಕ್ಷನ್. ಇದನ್ನ ನಾನು ಕನ್ವರ್ಟ್ ಮಾಡ್ಬೇಕು. ಏನ್ ಮಾಡ್ತೀನಿ, 13ನ ನಾನು 6 ಇಂದ ಡಿವೈಡ್ ಮಾಡ್ತೀನಿ. ಕರೆಕ್ಟಾ? ಅಂಡ್ ಇಲ್ಲಿ ಡಿವೈಡ್ ಮಾಡಿದಾಗ ನನ್ಗೆ ಗೊತ್ತಾಗುತ್ತೆ 13ಗೆ ಕಡಿಮೆ ಇರೋ ನಂಬರ್ ಯಾವುದು, 12. ಅದು ಯಾವಾಗ ಬರುತ್ತೆ, 6 2s 12. ಸರಿನಾ? ಸಾರಿ, 6 2s 12 ಆಲ್ರೆಡಿ ಬರ್ದಿದ್ದೀನಿ. ರಿಮೈಂಡರ್ ಎಷ್ಟಾಗುತ್ತೆ, 1. ಇವಾಗ ಇಷ್ಟು ಪರ್ಫಾರ್ಮ್ ಮಾಡಿದ್ಮೇಲೆ ಡಿವಿಷನ್ ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ಇದನ್ನ ನಾವ್ ಏನಂತ ಹೇಳ್ತೀವಿ ಅಂದ್ರೆ, ಯಾವ ನಂಬರ್ ನಾವು ಡಿವೈಡ್ ಮಾಡ್ತಾ ಇದೀವೋ ಅದನ್ನ ಏನಂತ ಹೇಳ್ತೀವಿ, ಡಿವಿಡೆಂಡ್. ಸರಿನಾ?
ಯಾವ ನಂಬರ್ ಇಂದ ಡಿವೈಡ್ ಮಾಡ್ತಾ ಇದೀವಿ ಅಂದ್ರೆ ಈ ನಂಬರ್ ಯಾವ ನಂಬರ್ ಅದು ಡಿನಾಮಿನೇಟರ್ ಇರೋ ನಂಬರ್ ಅದನ್ನ ಡಿವೈಸರ್ ಅಂತ ಹೇಳ್ತೀವಿ. ಅಂಡ್ ಏನ್ ಆನ್ಸರ್ ಬಂದಿದ್ಯೋ ಅದನ್ನ ನಾವು ಕೋಶಂಟ್ ಅಂತ ಹೇಳ್ತೀವಿ. ಅಂಡ್ ಇದನ್ನ ಏನು ಉಳಿದಿದ್ಯೋ ಅದನ್ನ ನಾವು ರಿಮೈಂಡರ್ ಅಂತ ಹೇಳ್ತೀವಿ. ಇದು ಮೇ ಬಿ ನಿಮ್ಮ ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿರ್ತೀರಾ. ಇವಾಗ ನಾನು ಜಸ್ಟ್ ಕೋಶಂಟ್ ಬರೀಬೇಕು. ಕೋಶಂಟ್ ಏನಿದೆ, ಕೋಶಂಟ್ 2 ಬಂದಿದೆ 2 ಅಂಡ್ ರಿಮೈಂಡರ್ ಎಷ್ಟಿದೆ, ರಿಮೈಂಡರ್ ನನ್ನ ಹತ್ರ 1 ಇದೆ, ಅದನ್ನ ನ್ಯೂಮರೇಟರ್ ಅಲ್ಲಿ ಬರೀತೀನಿ. ನೆಕ್ಸ್ಟ್ ಡಿವೈಸರ್ ಬರೀಬೇಕು. ಡಿವೈಸರ್ ಎಷ್ಟಿದೆ ನನ್ನ ಹತ್ರ, ಡಿವೈಸರ್ ಬಂದು 6. ದಟ್ಸ್ ಆಲ್. ತಿರ್ಗಾ ಅದನ್ನ ಮಲ್ಟಿಪ್ಲೈ ಮಾಡ್ರೆ ನಿಮ್ಗೆ ಇದೇ ಬರಬೇಕು. ನೋಡಿ ಒಂದ್ಸಲಿ ಚೆಕ್ ಮಾಡಿ. 6 2 12, 12 ಪ್ಲಸ್ 1 13/6 ಬರ್ತಾ ಇದೆಯಾ ನೋಡಿ. ಈ ತರ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಸೊ ನೋಡಿ ಸೆಕೆಂಡ್ ಕ್ವಶನ್ ಬೇಗ ಮಾಡ್ತೀನಿ. 7 ನಾನು 3 ಇಂದ ಡಿವೈಡ್ ಮಾಡಬೇಕು. 3 2 6, 1 ರಿಮೈಂಡರ್. ಸೊ ದೇರ್ ಫೋರ್ ಕೋಶಂಟ್ ಫಸ್ಟ್ ಬರೀತೀನಿ. ಕೋಶಂಟ್ ಏನು 2 ಅಂಡ್ ರಿಮೈಂಡರ್ ಎಷ್ಟು 1 ಡಿವೈಡೆಡ್ ಬೈ ಡಿವೈಸರ್ ಇಸ್ 3. ನೆಕ್ಸ್ಟ್ ಕ್ವಶನ್ 15 ನಾನು 7 ಇಂದ ಡಿವೈಡ್ ಮಾಡ್ಕೊಂತೀನಿ. 7 2 14, ರಿಮೈಂಡರ್ 1. ಸೊ ಫಸ್ಟ್ ಯಾವ್ದು ಬರೀಬೇಕು, ಕೋಶಂಟ್. ಕೋಶಂಟ್ ಇಸ್ 2 ಅಂಡ್ ರಿಮೈಂಡರ್ ಇಸ್ 1, ಡಿವೈಸರ್ ಇಸ್ 7. ಅರ್ಥ ಆಗ್ತದೆ. ಜಸ್ಟ್ ಈ ಇಂಟಿನ ಗ್ಯಾಪ್ನ ಇಟ್ಕೊಳ್ಳಿ ಅಷ್ಟೇ. 14 5 ಇಂದ ಡಿವೈಡ್ ಮಾಡ್ತೀನಿ. 5 2 5 2 10, ರಿಮೈಂಡರ್ ಇಸ್ 4. ಇಲ್ಲಿ ಕೋಶಂಟ್ ಬಂದು 2, ರಿಮೈಂಡರ್ ಬಂದು 4 ಅಂಡ್ ಡಿವೈಸರ್ ಇಸ್ 5. ದಟ್ಸ್ ಆಲ್. ನೆಕ್ಸ್ಟ್ ಏನ್ ಗೊತ್ತಿರಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್. ಅಂದ್ರೆ ಇಲ್ಲಿಂದ ನಿಮ್ಮ ಆಕ್ಚುಯಲ್ ಸಿಲೆಬಸ್ ಸ್ಟಾರ್ಟ್ ಆಗೋದು. ಇಲ್ಲಿವರೆಗೂ ಏನೇನು ಕಲ್ತಿದ್ದೀವೋ ಇದೆಲ್ಲ ಬೇಸಿಕ್ಸ್. ಬಟ್ ಇಲ್ಲಿಂದ ಆಕ್ಚುಲ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಟಾರ್ಟ್ ಆಗೋದು ಸಿಲೆಬಸ್ ಅಲ್ಲಿ. ಸೊ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಯಾವ ತರ ಮಲ್ಟಿಪ್ಲೈ ಮಾಡ್ತೀವಿ ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಒಂದು ಹಿಂಟ್ ಗ್ಯಾಪ್ನ ಇಟ್ಕೊಳ್ಳಿ. ಪಕ್ಕದಲ್ಲಿ ನಾನು ಏನೇನು ಹಿಂಟ್ ಹೇಳ್ತಾ ಇದ್ದೀನೋ ಅದನ್ನ ಎಲ್ಲೋ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಬರೀ ವಿಡಿಯೋ ನೋಡ್ತೀರಾ ಅಂದ್ರೆ ನೀವು ಏನು ಕೂಡ ಹೆಲ್ಪ್ಫುಲ್ ಆಗಿರಲ್ಲ. ಬಿಕಾಸ್ ಇವತ್ತು ವಿಡಿಯೋ ನೋಡ್ತೀರಾ, ನಾಳೆ ಬರ್ತೋಗ್ತೀರಾ. ಎಲ್ಲೋ ಒಂದ್ ಕಡೆ ನೋಟ್ಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನೀವೇನಾದ್ರು ಸ್ಕೂಲಲ್ಲಿ ಕರೆಕ್ಟಾಗಿ ಪಾಠ ಕೇಳ್ತಾ ಇದೀರಾ ಅಂದ್ರೆ ವೆರಿ ಗುಡ್. ಜಸ್ಟ್ ಇದನ್ನ ಆಸ್ ಎ ಇನ್ಫಾರ್ಮೇಶನ್ ಅಥವಾ ಎಕ್ಸ್ಟ್ರಾ ಏನಾದ್ರು ಒಂದು ಸೆಲ್ಫ್ ಸ್ಟಡಿ ತರ ನೋಡ್ಕೋಬಹುದು ಅಷ್ಟೇ. ಬಟ್ ಏನಾದ್ರು ನೀವು ಪ್ರಾಪರ್ ಆಗಿ ನಿಮ್ಗೆ ಆ ಚಾಪ್ಟರ್ ಗೊತ್ತಿಲ್ಲ, ಮಿಸ್ ಮಾಡಿದೀರಾ ಅಂದ್ರೆ ಟೇಕ್ ಅ ಬುಕ್ ಅಂಡ್ ಪೆನ್, ನೋಟ್ ಮಾಡ್ಕೊಳ್ಳಿ ಏನೇನು ಹೇಳ್ತಾ ಇದೀನೋ. ಏನ್ ರಿಮೆಂಬರ್ ಮಾಡ್ಕೋಬೇಕಂದ್ರೆ ನೋಡಿ, 2 ಫ್ರಾಕ್ಷನ್ ಇದೆ, ನ್ಯೂಮರೇಟರ್ ಡಿನಾಮಿನೇಟರ್, ಇನ್ನೊಂದು ನ್ಯೂಮರೇಟರ್ ಡಿನಾಮಿನೇಟರ್. ಅದೆರಡು ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಂದ್ರೆ ಜಸ್ಟ್ ಗ್ಯಾಪ್ನ ಇಟ್ಕೊಳ್ಳಿ. ನ್ಯೂಮರೇಟರ್ನ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ, ಡಿನಾಮಿನೇಟರ್ನ ಡಿನಾಮಿನೇಟರ್ ಜೊತೆ. ದಟ್ಸ್ ಆಲ್. ಇದೇ ನಿಮ್ಮ ಹಿಂಟ್ ಗ್ಯಾಪ್ನ ಇಟ್ಕೋಬೇಕಾಗಿರೋದು. ಇಲ್ಲಿ ನೋಡಿ ಫ್ರಾಕ್ಷನ್ ಇದೆಯಾ, ಈ ಫ್ರಾಕ್ಷನ್ ನಾವು ಯಾವ ತರ ಬರೀಬಹುದು, ಕಲರ್ ಆಗಿರೋ ಪೀಸ್ ಎಷ್ಟಿದೆ, ಪಾರ್ಟ್ ಎಷ್ಟಿದೆ, 1 ಇದೆ. ಟೋಟಲ್ ಎಷ್ಟಿದೆ, 1 2 3 4, ದೇರ್ ಆರ್ 4 ಪಾರ್ಟ್ಸ್, 1/4. ಇಲ್ಲೂ ಅದೇ ತರನ 1 ಕಲರ್ಡ್ ಆಗಿದೆ, ಡಿವೈಡೆಡ್ ಬೈ ನಂಬರ್ ಆಫ್ ಪಾರ್ಟ್ಸ್ ಇಸ್ 4. ಇದೆರಡು ಆಡ್ ಮಾಡಿ ಅಂದ್ರೆ ನೀವು ಮಾಡ್ತೀರಾ, ಬೇಕಂದ್ರೆ ಲೋಯರ್ ಕ್ಲಾಸಸ್ ಎಲ್ಲ ಅಡಿಷನ್ ಆಫ್ ಫ್ರಾಕ್ಷನ್ಸ್ ಕಲ್ತಿರ್ತೀರಾ. ಬಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಹೆಂಗ್ ಮಾಡ್ಬೋದು ಅಂದ್ರೆ ನೋಡಿ, ವೆರಿ ಸಿಂಪಲ್. 1/4 ಇದೆಯಾ, 1/4 ಎಷ್ಟು ಟೈಮ್ಸ್ ಇದೆ, ಎಷ್ಟು ಸಲ ಇದೆ, 2 1/4 ಇದೆ. ಅಂದ್ರೆ 2 ಟೈಮ್ಸ್, 2 ಸಲ ಇದೆ. 2 ಇಂಟು 1/4. 2 ಇಸ್ ಎ ಹೋಲ್ ನಂಬರ್ ಅಲ್ವಾ, ಅದ್ರ ಕೆಳಗಡೆ ಏನು ಇಲ್ಲ ಅಂದ್ರೆ ಡಿನಾಮಿನೇಟರ್ 1 ಬರ್ಕೊಬಹುದು. ಇವಾಗ ಇಂದಾನೆ ಅರ್ಥ ಮಾಡ್ಕೊಳ್ಳಿ. ಆ ತರ ಬರೆದ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ. ಅಂದ್ರೆ 2 and 2/1 ಬೋತ್ ಆರ್ ಈಕ್ವಲ್. ಅರ್ಥ ಆಗ್ತಾ ಇದೆಯಾ? 2 ಮತ್ತೆ 2/1 ಎರಡು ಸೇಮೆ. ನಾವು ಡಿನಾಮಿನೇಟರ್ 1 ಬರೀಬಹುದು. ಇಲ್ಲಿ ರೂಲ್ ಏನ್ ಹೇಳಿದೆ, ನ್ಯೂಮರೇಟರ್ನ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಮಾಡಿ. 2 ಇಂಟು 1, 2 ಇಂಟು 1 ಇಸ್ 2 ಅಂಡ್ 1 ಇಂಟು 4, 4 1 4. ನೋಡಿ ಬಂತಾ? 2 ಪಾರ್ಟ್ಸ್ ಕಲರ್ಡ್ ಆಗಿದೆಯಾ ನೋಡಿ, 2. ಟೋಟಲ್ ಎಷ್ಟಿದೆ, 4 ಬಂತಾ? ಸೊ ಏನಂತ ಅರ್ಥ, ಅಡಿಷನ್ ಮಾಡಬಹುದು, ಡೈರೆಕ್ಟ್ ಆಗಿ ಮಲ್ಟಿಪ್ಲಿಕೇಶನ್ ಮಾಡಬಹುದು ಅಷ್ಟೇ. ಇದೇ ನಾವು ಮಲ್ಟಿಪ್ಲಿಕೇಶನ್ ಅಲ್ಲಿ ಕಲಿತಾ ಇದೀವಿ ಅಷ್ಟೇ. ಇಲ್ಲಿ ನೋಡಿ ಸೆಕೆಂಡ್ ಎಕ್ಸಾಂಪಲ್, ಎಷ್ಟು 1 ಕಲರ್ಡ್ ಆಗಿದೆ, ಡಿವೈಡೆಡ್ ಬೈ 4 ಪಾರ್ಟ್ಸ್, ಪ್ಲಸ್ 1/4 ಒನ್ಸ್ ಅಗೇನ್, ಪ್ಲಸ್ 1/4. ಸೊ 1/4 ಅನ್ನೋದು ಎಷ್ಟು ಟೈಮ್ಸ್ ಇದೆ, 3 ಟೈಮ್ಸ್ ಇದೆ. ದೇರ್ ಆರ್ 3 ಫ್ರಾಕ್ಷನ್ಸ್ ಆಫ್ 1/4. ಸೊ ಈಕ್ವಲ್ ಟು 1 ಕೆಳಗಡೆ ಹಾಕೊಂಡು ನ್ಯೂಮರೇಟರ್ ಇಂಟು ನ್ಯೂಮರೇಟರ್, 3 1 3, 5 4 1 4. ನೋಡಿ ಇದೆಯಾ, 3 ಪಾರ್ಟ್ಸ್ ಆರ್ ಕಲರ್ಡ್, 1 2 3 ಔಟ್ ಆಫ್ 4. ಇಲ್ಲಿ 2 ಪಾರ್ಟ್ಸ್ ಇದೆ ಕಲರ್ಡ್, ಡಿವೈಡೆಡ್ ಬೈ ಎಷ್ಟಿದೆ, 3 3 6 ಅಂದ್ರೆ 9, ಪ್ಲಸ್ ಹಿಯರ್ ಆಲ್ಸೋ 2/9 ಪ್ಲಸ್ 2/9. ಸೊ ಎಷ್ಟಾಗ್ಬೋದು,
3 ಅಂದ್ರೆ 3 ಫ್ರಾಕ್ಷನ್ಸ್ ಇದೆ ಆಫ್ ಎಷ್ಟು 2/9 ಡಿವೈಡೆಡ್ ಬೈ 1 ಹಾಕೊಳ್ಳಿ 3 2s are 6 9 1s are 9 ನೋಡಿ ಔಟ್ ಆಫ್ 9 ಬಾಕ್ಸಸ್ ಅಂದ್ರೆ 9 ಪಾರ್ಟ್ಸ್ ಎಷ್ಟು ಬಾಕ್ಸಸ್ ಕಲರ್ ಆಗಿದೆ 1 2 3 4 5 6 ಬಂತ ನೋಡಿ. ಸೊ ದಟ್ಸ್ ಆಲ್. ಇದು ಒಂದು ಲಾಜಿಕ್ ನಮಗೆ ಗೊತ್ತಿರ್ಬೇಕಷ್ಟೇ. ಅಂದ್ರೆ ನಾವು ಮಲ್ಟಿಪ್ಲೈ ಮಾಡೋದಕ್ಕೆ ಏನ್ ಮಾಡ್ತೀವಿ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ದಟ್ಸ್ ಆಲ್. ನೆಕ್ಸ್ಟ್ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಿರ್ಬೇಕಂದ್ರೆ ಫ್ರಾಕ್ಷನ್ ನ ಆಸ್ ಅ ಆಪರೇಟರ್ ಆಫ್ ಅಂದ್ರೆ ಆಫ್ ಬಂದಾಗ ನಾವು ಅದನ್ನ ಯಾವ ತರ ಟ್ರೀಟ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಟ್ರೀಟ್ ಮಾಡ್ಬೇಕು. ಕ್ಯಾಪ್ನ ಹಿಡ್ಕೊಂಬೋದಾ ನೋಡಿ ಇಲ್ಲಿ ಪಕ್ಕದಲ್ಲಿ ಬರ್ತಿದ್ದೀನಿ. ರಿಮೆಂಬರ್ ಆಫ್ ಇಸ್ ನಥಿಂಗ್ ಬಟ್ ಏನು ಮಲ್ಟಿಪ್ಲಿಕೇಶನ್ ಅಂದ್ರೆ 1/2 ಆಫ್ ನೋಡಿ 1/2 ಆಫ್ 2 ಅಂದ್ರೆ ಏನಂತ ಅರ್ಥ 1/2 ಆಫ್ ಅಂದ್ರೆ ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು ಮಲ್ಟಿಪ್ಲಿಕೇಶನ್ ಇಂಟು ವಾಟ್ 2 ಡಿನಾಮಿನೇಟರ್ 1 ಬರ್ಕೊಳ್ಳಿ. ಸೊ ಇಫ್ ಯು ಸಿಂಪ್ಲಿಫೈ 2 1s are 2 ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 2 1s are 2. ಇದನ್ನ ನಾವೇನ್ ಮಾಡ್ಬೋದು ಇದನ್ನ ಡಿವೈಡ್ ಮಾಡಿ ಅಂದ್ರೆ ಏನಂತ ಅರ್ಥ ಈ ಎರಡು ನಂಬರ್ ನ್ಯೂಮರೇಟರ್ ಡಿನಾಮಿನೇಟರ್ ಎರಡು ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಆಗಬೇಕು ಅಂದ್ರೆ 2 ಟೇಬಲ್ ಅಲ್ಲಿ ಆಗುತ್ತೆ 2 1s are 2 1s are ಅಂದ್ರೆ ಫೈನಲ್ ಆನ್ಸರ್ 1/1 ಅಂತ ಬರೀಬಹುದು ಅಥವಾ 1 ಅಂತ ಬರೀಬಹುದು. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ನೋಡಿ ಇದು ಅರ್ಥ ಮಾಡ್ಕೊಳೋದಕ್ಕೆ 1/2 ಅಂತ ಹೇಳ್ತಾ ಇದ್ದಾರೆ. ಆಫ್ ಅಂದ್ರೆ ಏನಂತ ಅರ್ಥ ಮಲ್ಟಿಪ್ಲೈ ಮಾಡಿ ವಿತ್ 3 ವಿಲ್ ರೈಟ್ 1 ಮಲ್ಟಿಪ್ಲೈ 1 3s are 3 and 2 1s are 2 ಮಲ್ಟಿಪ್ಲೈ ಮಾಡೋದಕ್ಕೆ ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ರೂಲ್ ಗೊತ್ತಿದೆಯಲ್ವಾ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಇದೆರಡು ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ನೀವೇ ನೋಡಿ 3 ಮತ್ತೆ 2 ನ ಎರಡು ಒಂದೇ ಟೇಬಲ್ ಅಲ್ಲಿ ಡಿವೈಡ್ ಮಾಡಿ ಅಂದ್ರೆ ಆ ತರ ನಂಬರ್ ಇಲ್ಲ. 1/4 ನ ಆಫ್ ಅಂದ್ರೆ ಇಂಟು ಮಾಡಬೇಕು ಮಲ್ಟಿಪ್ಲೈ ಇಂಟು 16/1 16 1s are 16 ಡಿವೈಡೆಡ್ ಬೈ 4 1s are 4. ಇವಾಗ ಇಲ್ಲಿಂದ ಡಿವೈಡ್ ಮಾಡ್ಕೊಂಬಿಡಿ 4 ಟೇಬಲ್ ಅಲ್ಲಿ 4 4 1s are 4 4 4s are 16 ಅಂದ್ರೆ ಫೈನಲ್ ಆನ್ಸರ್ 4/1 ಆರ್ ಎಲ್ಸ್ 4. ಇನ್ನೊಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ ನೋಡಿ. ಇನ್ನು ಡಿವಿಷನ್ ಹೇಳ್ಕೊಟ್ಟಿಲ್ಲ ಬಟ್ ತಿಳ್ಕೊಂಡಿರಿ ನೋಡಿ 1/4 ಲಾಸ್ಟ್ ಕ್ವೆಶ್ಚನ್ ನೋಡಿ ಇಂಟು 16 ಇದನ್ನ ಮಲ್ಟಿಪ್ಲೈ ಮಾಡಬಹುದು ಡಿವೈಡ್ ಮಾಡಬಹುದು. ಇನ್ನು ಡಿವಿಷನ್ ಹೇಳ್ಕೊಟ್ಟಿಲ್ಲ ಜಸ್ಟ್ ತಿಳ್ಕೊಂಡಿರಿ ನೋಡಿ. 4 1s are ಡಿನಾಮಿನೇಟರ್ ನ ನ್ಯೂಮರೇಟರ್ ಜೊತೆ ಡಿವೈಡ್ ಮಾಡಬಹುದು ಅಂದ್ರೆ 4 ಟೇಬಲ್ ಅಲ್ಲಿ ಯಾವಾಗ ಬರುತ್ತೆ 4 4s are 16 ನೋಡಿ ಆನ್ಸರ್ ಬಂತಾ 4 1s are 4 ಡಿವೈಡೆಡ್ ಬೈ 1 1s are 1 ಅದೇ ಆನ್ಸರ್ ಬಂತಾ ನೋಡಿ. ಡಿವಿಷನ್ ಮಾಡಬಹುದು ಬಟ್ ಇದು ನಿಮ್ಮ ಸಿಲೆಬಸ್ ಅಲ್ಲಿ ಲಾಸ್ಟ್ ಹೇಳ್ಕೊಟ್ಟಿದ್ದಾರೆ ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾತ್ರ ಹೇಳ್ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ. ನೆಕ್ಸ್ಟ್ ಇನ್ನೇನ್ ಟಾಪಿಕ್ ಗೊತ್ತಿರ್ಬೇಕಂದ್ರೆ ನಿಮ್ಗೆ ನೆಕ್ಸ್ಟ್ ಟಾಪಿಕ್ ರೆಸಿಪ್ರೋಕಲ್ ಬರೆಯೋದು. ಯಾವುದೇ ಒಂದು ಫ್ರಾಕ್ಷನ್ಗೆ ರೆಸಿಪ್ರೋಕಲ್ ಯಾವ ತರ ಬರೀಬಹುದಂದ್ರೆ ನೀವು ಜಸ್ಟ್ ಏನ್ ಮಾಡಿ ಪಕ್ಕದಲ್ಲಿ ನೋಡಿ ಹಿಂಟ್ ಬರ್ದಿದ್ದೀನಿ ಇಂಟರ್ಚೇಂಜ್ ಮಾಡ್ಬಿಡಿ. ಯಾರನ್ನ ನ್ಯೂಮರೇಟರ್ ನ ಡಿನಾಮಿನೇಟರ್ ಜೊತೆ ಇಂಟರ್ಚೇಂಜ್ ಮಾಡಿ ಡಿನಾಮಿನೇಟರ್ ನ ನ್ಯೂಮರೇಟರ್ ಜೊತೆ ಇಂಟರ್ಚೇಂಜ್ ಮಾಡ್ಬಿಡಿ ಅಂದ್ರೆ ಆ ನಂಬರ್ ನ ಎಕ್ಸ್ಚೇಂಜ್ ಮಾಡ್ಬಿಡಿ. ಫಾರ್ ಎಕ್ಸಾಂಪಲ್ ನೋಡಿ 3/4 ಇದೆಯಾ ಅಲ್ಲಿ ಇದಕ್ಕೆ ರೆಸಿಪ್ರೋಕಲ್ ಬರೀರಿ ಅಂದ್ರೆ ಏನಾಗುತ್ತೆ ಉಲ್ಟಾ ಮಾಡ್ಬಿಡಿ 4/3 ಇದನ್ನ ಮೇಲ್ ಕಳಿಸಿ ಇದನ್ನ ಕೆಳಗಡೆ ಕರ್ಕೊಬನ್ನಿ ದಟ್ಸ್ ಆಲ್ ಅಷ್ಟೇ. 1/2 ನ 2/1 ಉಲ್ಟಾ ಮಾಡೋದು. 3 ಅಂದ್ರೆ ಏನಂತ ಬರೀಬಹುದು 3 ನಾನು 3/1 ಅಂತ ಬರ್ಕೊಂಬೋದಾ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ 1/3 5/7 ನ 7/5. ಇವಾಗ ರೆಸಿಪ್ರೋಕಲ್ ಯಾಕೆ ಸರ್ ಬೇಕು ಕರೆಕ್ಟ್ ಅಲ್ವಾ. ರೆಸಿಪ್ರೋಕಲ್ ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳ್ಕೊಟ್ಟೆ ಬಟ್ ರೆಸಿಪ್ರೋಕಲ್ ಯಾಕೆ ಬೇಕಿದೆ ಅದು ಇವಾಗ ಹೇಳ್ಕೊಡ್ತೇನೆ ನೋಡಿ. ರೆಸಿಪ್ರೋಕಲ್ ಯಾಕೆ ಬೇಕಿದೆ ಅಂದ್ರೆ ನೋಡಿ ರೆಸಿಪ್ರೋಕಲ್ ನಾವು ಡಿವಿಷನ್ ನ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡೋದಕ್ಕೆ ಬೇಕು. ಅಂದ್ರೆ ನಾವು ಡಿವಿಷನ್ ಮಾಡೋದಕ್ಕೆ ಆಗೋದಿಲ್ಲ. ನಾವು ಡಿವಿಷನ್ ನ ಏನ್ ಮಾಡ್ತೀವಿ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ತೀವಿ ಆಪರೇಷನ್ ಅಂದ್ರೆ ಡಿವಿಷನ್ ನ ಹೆಂಗ್ ಸರ್ ಮಲ್ಟಿಪ್ಲಿಕೇಶನ್ ಮಾಡೋದು ನೋಡಿ ಹೇಳ್ಕೊಡ್ತೀನಿ ಪಕ್ಕದಲ್ಲಿ. ಇದೇ ನಮ್ಮ ನೆಕ್ಸ್ಟ್ ಟಾಪಿಕ್ ಏನಿದೆ ಡಿವಿಷನ್ ಆಫ್ ಫ್ರಾಕ್ಷನ್ಸ್. 1 ಡಿವೈಡೆಡ್ ಬೈ 1 ಅಂತ ಬರ್ಕೊಂತೀನಪ್ಪ ಸರಿನಾ. ಸೊ ಇಲ್ಲಿ ಪಕ್ಕದಲ್ಲಿ ಮಾಡ್ತೀನಿ ನೋಡಿ 1 ಡಿವೈಡೆಡ್ ಬೈ 1 ಡಿವಿಷನ್ ನ ಏನ್ ಮಾಡ್ಬೇಕು ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ತೇನೆ. ಸೊ ಸರ್ ಡಿವಿಷನ್ ನ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡಿದೀವಿ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿರೋ ಫ್ರಾಕ್ಷನ್ ರೈಟ್ ಸೈಡ್ ಇಲ್ಲಿರೋ ಫ್ರಾಕ್ಷನ್ ಗಮನ ಇರ್ಲಿ. ರೈಟ್ ಸೈಡ್ ಅಲ್ಲಿ ಇರೋ ಫ್ರಾಕ್ಷನ್ ಏನಿರುತ್ತೆ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಅದನ್ನ ನಾನು ಡಿವೈಸರ್ ಕರೆಕ್ಟ್ ಅಲ್ವಾ. ಯಾವ ನಂಬರ್ ಇಂದ ಡಿವೈಡ್ ಮಾಡ್ತೀವೋ ಅದೇ ಡಿವೈಸರ್. ಸೊ ಡಿವೈಸರ್ ನ ಏನ್ ಮಾಡ್ಬೇಕು ನಾವು ಡಿವೈಸರ್ ನ ಏನು ಆಗ್ಬಿಡಿ ರೆಸಿಪ್ರೋಕಲ್ ತಗೊಂಡ್ಬಿಡಿ.
ಯಾಕೆ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡಕ್ಕಷ್ಟೇ. ಸೊ ಡಿವಿಷನ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1/2 ಇರೋದು 2/1 ಆಗ್ಬಿಡುತ್ತೆ. ಇಲ್ಲಿಂದ ಸಿಂಪ್ಲಿಫೈ ಮಾಡಿ. ಮಲ್ಟಿಪ್ಲಿಕೇಶನ್ ನಿಮ್ಗೆ ಆಲ್ರೆಡಿ ಬರುತ್ತೆ. 2 1s are 2, 1 1s are 1. ಫೈನಲ್ ಆನ್ಸರ್ ಈಸ್ 2/1 ಅಥವಾ 2. ಅರ್ಥ ಆಗ್ತಾ ಇದೆಯಾ ನಿಮಗೆ? ಏನಾದರೂ ಇದನ್ನ ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಬೇಕಾದ್ರೆ ಒಂದು ಫಿಗರ್ ಡ್ರಾ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಅಂತ ನೋಡಿ. ಜಸ್ಟ್ ನಿಮಗೆ ಒಂದು ಕ್ಲಾರಿಟಿ ಸಿಗಲಿ ಅಂತ ನೋಡಿ. 1 ಅಂದ್ರೆ ಏನಂತ ಅರ್ಥ? 1 ಸರ್ಕಲ್. ಒಂದು ಸರ್ಕಲ್ ಅಂತ ಅರ್ಥ. ಈ ಒಂದು ಸರ್ಕಲ್ ಅಲ್ಲಿ ನೋಡಿ ಏನ್ ಹೇಳ್ತಾ ಇದಾರೆ, ಒಂದು ಸರ್ಕಲ್ ನ 2 ಭಾಗ ಮಾಡಿ. 2 ಭಾಗ ಮಾಡೋದಪ್ಪ, ಸರಿನಾ? ಇವಾಗ ಟೋಟಲ್ ಎಷ್ಟು ಪೀಸ್ ಆಯ್ತು? ಇದು ಫಸ್ಟ್ ಪೀಸ್, ಇದು ಸೆಕೆಂಡ್ ಪೀಸ್. ಅಂದ್ರೆ ಟೋಟಲ್ ಎಷ್ಟು ಪೀಸ್ ಆಯ್ತು? 2. ಅದೇ ನಮ್ಮ ಆನ್ಸರ್ ನೋಡಿ. ಅಂದ್ರೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಫಿಗರ್ ಪ್ರಕಾರನೂ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅಂತ. ನೆಕ್ಸ್ಟ್ ನೋಡಿ 3 1/4 ಅಂದ್ರೆ ಏನಂತ ಅರ್ಥ? ಫಸ್ಟ್ ಫಿಗರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. 3 ಸರ್ಕಲ್ಸ್ ಡ್ರಾ ಮಾಡ್ತೀನಿ. 1 2 ಅಂಡ್ ಆಲ್ಸೋ 1 more 3. ಏನಂತ ಅರ್ಥ? ಈ 3 ಸರ್ಕಲ್ಸ್ ನ ಏನ್ ಮಾಡಬೇಕು? ಡ್ರಾ ಮಾಡ್ಕೊಂಡು 1 ಸರ್ಕಲ್ ನ 4 ಭಾಗ ಮಾಡಿ ಅಂತ ಹೇಳ್ತಾ ಇದಾರೆ. 1 ಸರ್ಕಲ್ ನ 4 ಭಾಗ. ಓಕೆ, 4 ಭಾಗ ಮಾಡಿದೆ. 4 ಭಾಗ ಎಲ್ಲೂ ಮಾಡಿದೀನಿ. ಅಂದ್ರೆ ಒಂದೊಂದು ಸರ್ಕಲ್, ಈಚ್ ಸರ್ಕಲ್ 4 ಭಾಗ ಮಾಡಿ. ಇವಾಗ ಎಷ್ಟು ಪಾರ್ಟ್ಸ್ ಆಯ್ತು ಟೋಟಲ್ ನೋಡಿ? 1 2 3 4. 4 ಅಂದ್ರೆ ಇಲ್ಲೂ 4 ಇರುತ್ತಾ? ಅಂದ್ರೆ 5 6 7 8, ಇದು 9 10 11 12. ಟೋಟಲ್ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್? 12 ಪಾರ್ಟ್ಸ್. ಅಂದ್ರೆ ನಮಗೆ 12 ಆನ್ಸರ್ ಬರಬೇಕು. ಸೊ ಡಿವಿಷನ್ ಮಾಡಿ ನೋಡೋಣ. ಡಿವಿಷನ್ ಏನ್ ಹೇಳ್ಕೊಟ್ಟೆ ನಿಮ್ಗೆ? ಫ್ರಾಕ್ಷನ್ ಬರ್ದ್ಬಿಡಿ. 3/1. ಡಿವಿಷನ್ ನ ಮಲ್ಟಿಪ್ಲಿಕೇಶನ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ರೈಟ್ ಸೈಡ್ ಇರೋ ಫ್ರಾಕ್ಷನ್ ನ ರೆಸಿಪ್ರೋಕಲ್ ತಗೊಳ್ಳಿ. 4/1. Now 3 4s are 12 divided by 1 1s are 1. So 12/1 is nothing but 12. ಅರ್ಥ ಆಯ್ತಾ? ಸೊ ಡಿವಿಷನ್ ನ 2 ವೇ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಿ. ನೆಕ್ಸ್ಟ್ ನಿಮ್ಗೆ ಫ್ರಾಕ್ಷನ್ಸ್ ಆಗಿದ ತಕ್ಷಣ ಡೆಸಿಮಲ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು ನೋಡಿ. ಡೆಸಿಮಲ್ ನಂಬರ್ಸ್ ಅಂದ್ರೆ ವೆರಿ ಸಿಂಪಲ್. ದ ನಂಬರ್ಸ್ ಆಫ್ ದಿ ಫಾರ್ಮ್ 0.5 2.35 13.53 ಎಟ್ಸೆಟ್ರಾ. ಈ ತರ ನಂಬರ್ಸ್ ನ ನಾವು ಡೆಸಿಮಲ್ಸ್ ಅಂತ ಕರಿತೀವಿ. ಸೊ ಡೆಸಿಮಲ್ಸ್ ಏನಂತ ಗೊತ್ತಾದ್ಮೇಲೆ ಕನ್ವರ್ಟ್ ಮಾಡೋದು ನಾವು ಕಲಿಬೇಕು. ಯಾವ್ದನ್ನ? ಫ್ರಾಕ್ಷನ್ ಇಂದ ಡೆಸಿಮಲ್ಗೆ. ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಇದು ನಿಮ್ಗೆ ಗೊತ್ತಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ಸೊ 23/10 ಇದ್ರೆ ಇದನ್ನ ನಾವು ಫ್ರಾಕ್ಷನ್ ಇಂದ ಡೆಸಿಮಲ್ಗೆ ಹೆಂಗ್ ಬರೀಬಹುದು ಅಂದ್ರೆ, ಜಸ್ಟ್ ಗಮನ ಇಡಿ. ಡಿನಾಮಿನೇಟರ್ ಅಲ್ಲಿ S0 ಇದೆ ನೋಡಿ. ಅಂದ್ರೆ ಇದು ಯಾವಾಗ್ಲೂ ಅಂದ್ರೆ ಇದು ಯಾವಾಗ್ಲೂ ಬರೆಯಕ್ಕಾಗಲ್ಲ. ಇದನ್ನ ನಾವು 10 100 1000 ಬ್ರಾಕೆಟ್ ಅಲ್ಲಿ ಬರೀತೀವಿ ನೋಡಿ. 10 100 1000 ಈ ತರ ಪ್ಯಾಟರ್ನ್ ಏನಾದ್ರು ರಿಪೀಟ್ ಆದ್ರೆ ಅವಾಗ ಮಾತ್ರ ಯೂಸ್ ಮಾಡ್ಬೋದು. ಅಂದ್ರೆ 23/10 ಇದ್ರೆ S0 ಇದೆ ಡಿನಾಮಿನೇಟರ್ ಅಲ್ಲಿ, 10 ಇದೆ. 10 ಇದ್ರೆ ಈ ರೈಟ್ ಸೈಡ್ ಇಂದ 1 ಡಿಜಿಟ್ ಆದ್ಮೇಲೆ ಅಂದ್ರೆ 3 ಆದ್ಮೇಲೆ 1 ಡಿಜಿಟ್ ಆದ್ಮೇಲೆ ಅಂದ್ರೆ 1 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಅದೇನಂತ ಅರ್ಥ? 2 3 ಇದೆಯಾ, ಇಲ್ಲಿಂದ ರೈಟ್ ಸೈಡ್ ಇಂದ 3 ಆದ್ಮೇಲೆ ಪಾಯಿಂಟ್ ಇಡಬೇಕು. ಅಂದ್ರೆ 1 ನಂಬರ್ ಆದ್ಮೇಲೆ. ಯಾಕೆ? 10 ಇದೆ ಅದಕ್ಕೆ. ಅರ್ಥ ಆಗ್ತಾ ಇದೆಯಾ? ಅದೇ ತರ ನೋಡಿ, ಇಲ್ಲಿ 2 zeros ಇದೆ ಡಿವೈಡೆಡ್ ಬೈ 100. 2 zeros ಅಂದ್ರೆ ರೈಟ್ ಸೈಡ್ ಇಂದ 2 ನಂಬರ್ ಆದ್ಮೇಲೆ. ಅಂದ್ರೆ 2 ನಂಬರ್ ಆದ್ಮೇಲೆ ಅಂದ್ರೆ 1 2 ಇಲ್ಲಿ ಪಾಯಿಂಟ್ ಇಡಬೇಕು. 12.34. ಹೌ ಮೆನಿ zeros ಆರ್ ದೇರ್? 3 zeros. ಅಂದ್ರೆ 1 8 ಅಂತ ಬರೆದ್ಬಿಡಿ. ಅಂಡ್ ಮುಂಚೆ ನೀವು ಎಷ್ಟು ಬೇಕಾದ್ರೂ 0 ಬರೀಬಹುದು. ಯಾಕೆ 0 ಬರೀಬೇಕಂದ್ರೆ ಇಲ್ಲಿ ನೀವೇ ನೋಡಿ 3 zeros ಇದೆ ಅಂದ್ರೆ ಇವಾಗ ಇಲ್ಲಿಂದ 3 ನಂಬರ್ ಕೌಂಟ್ ಮಾಡ್ತೀನಿ. 1 2 and 3 ಅಂದ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಇಲ್ಲಿ ಪಾಯಿಂಟ್ ಬರುತ್ತೆ ಅಂದ್ರೆ ಇಲ್ಲಿ ಮುಂಚೆ ಇಲ್ಲಿ ಏನಾದ್ರು ನಂಬರ್ ಇರಬೇಕು, ಇಲ್ಲ ಅಂದ್ರೆ 0 ಅಂತ ಬರ್ಕೊಂತೀವಿ. ಅದಕ್ಕೆ 0 ಪಾಯಿಂಟ್ ಅಂದ್ರೆ ಎಷ್ಟು ಬೇಕಾದ್ರೂ 0 0 0 ಅಂತ ಆಡ್ ಮಾಡ್ಕೊಳ್ಳಿ. ಆಮೇಲೆ ನೀವು 0.018 ಅಂತ ಆನ್ಸರ್ ಬರುತ್ತೆ ನೋಡಿ. ಈ ನಂಬರ್ ಬರೀರಿ 289. ಮುಂಚೆ ಒಂದು 0 ಬರ್ಕೊಂತೀನಿ, 2 0 ಬರ್ಕೊಬಹುದು, 3 0 ಬರ್ಕೋಬಹುದು, ಏನು ಇಶ್ಯೂ ಏನಿಲ್ಲ. ಸೊ ಇಲ್ಲಿ 1000 ಅಲ್ಲಿ 3 zeros ಇದೆ. 3 0 ಅಂದ್ರೆ 3 ಡಿಜಿಟ್ಸ್ ಆದ್ಮೇಲೆ 1 2 3 ಇಲ್ಲಿ ಪಾಯಿಂಟ್ ಇಡಬೇಕು. ಅಂದ್ರೆ ಮುಂಚೆ ನಾನು ಎಷ್ಟು ಬೇಕಾದ್ರೂ zeros ಬರೀಬಹುದು. ನೆಕ್ಸ್ಟ್ ನೋಡಿ, ಫ್ರಾಕ್ಷನ್ ಇಂದ ಡೆಸಿಮಲ್ ಆದ್ಮೇಲೆ ಡೆಸಿಮಲ್ ಇಂದ ಫ್ರಾಕ್ಷನ್ ಯಾವ ತರ ಕನ್ವರ್ಟ್ ಮಾಡ್ತೀವಿ ಅದನ್ನು ನೋಡೋಣ. ಇವಾಗ 2.15 ಕೊಟ್ಟಿದ್ದೀನಿ. 2.15 ಅಂದ್ರೆ ವೆರಿ ಕ್ಲಿಯರ್. ನಾನು ನಂಬರ್ ಬರೆದ್ಬಿಡ್ತೀನಿ 215 ಡಿವೈಡೆಡ್ ಬೈ ನೋಡಿ 2 ಡಿಜಿಟ್ ಆದ್ಮೇಲೆ ಇದೆ. ಅಂದ್ರೆ 2 ಡಿಜಿಟ್ ಆದ್ಮೇಲೆ ಇಲ್ಲಿ ಪಾಯಿಂಟ್ ಇದೆ. ಅಂದ್ರೆ ಏನಂತ ಅರ್ಥ? 2 ನಂಬರ್ ಆದ್ಮೇಲೆ ಇದೆ ಅಥವಾ 2 ಡಿಜಿಟ್ ಆದ್ಮೇಲೆ ಇದೆ ಅಂದ್ರೆ
ನಾನು 2 0 ಬರೀಬೇಕಷ್ಟೇ ಅಂಡ್ 1 ಹಾಕ್ಬಿಡಿ 100. ನೋಡಿ ವೆರಿ ಕ್ಲಿಯರಾ, ಈಸಿ ಇದೆಯಾ? ನೋಡಿ ನಂಬರ್ ಬರ್ದ್ಬಿಡಿ. 0153 ಅಥವಾ 153 ಅಂತ ಬರೀರಿ. ಮುಂಚೆ 0 ಇದ್ರೆ ಏನು ಲೆಕ್ಕ ಇಲ್ಲ. ಡಿವೈಡೆಡ್ ಬೈ ಎಷ್ಟು ನಂಬರ್ ಆದ್ಮೇಲೆ ಇದೆ, ಅದು ಎಷ್ಟು ಡಿಜಿಟ್ ಆದ್ಮೇಲೆ ಇದೆ ಪಾಯಿಂಟ್, 3 ಡಿಜಿಟ್ ಆದ್ಮೇಲೆ, ಅಂದ್ರೆ 3 ಡಿಜಿಟ್ ಆದ್ಮೇಲೆ ಅಂದ್ರೆ 3 0 ಬರ್ದ್ಬಿಡಿ 1000. ನಂಬರ್ ಬರೀರಿ 1 2 3. ಆಫ್ಟರ್ 2 ಡಿಜಿಟ್ಸ್ ವಿ ಹ್ಯಾವ್ ಅ ಪಾಯಿಂಟ್ ಅಂದ್ರೆ 2 0 ಬರೀರಿ 100 ಆಗ್ಬಿಡುತ್ತೆ. 8.3 ಅಂದ್ರೆ 83 ಬೈ 1 ಡಿಜಿಟ್ ಆದ್ಮೇಲೆ ಅಂದ್ರೆ 1 0 ಅಂದ್ರೆ 10. ನೆಕ್ಸ್ಟ್ ನಮಗೆ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ ನಂಬರ್ಸ್, ಇದು ನಮಗೆ ಗೊತ್ತಾಗಬೇಕು. ಇದು ಹೆಂಗ್ ಸರ್ ಮಾಡೋದು ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ ನಂಬರ್ಸ್ ಅಂದ್ರೆ, ಇದನ್ನ ನಿಧಾನಕ್ಕೆ ಹೇಳ್ಕೊಡ್ತೀನಿ, ತುಂಬಾ ಇಂಪಾರ್ಟೆಂಟ್ ಅಂಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ಬೋದು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾ ಇದ್ದೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. 2.7 ನಾನು ಮಲ್ಟಿಪ್ಲೈ ಮಾಡಬೇಕು 4 ಇಂದ. ನಾರ್ಮಲ್ ಆಗಿ ಯಾವ ತರ ಮಲ್ಟಿಪ್ಲೈ ಮಾಡ್ತೀನಿ ಹಂಗೆ ಮಲ್ಟಿಪ್ಲೈ ಮಾಡಿ ಫಸ್ಟ್ ನೀವು. 4 ಇಂದ 7 4 7s 28, 2 and 8, 4 2s 8, 8 plus 2 10. ಸರಿನಾ? ಇವಾಗ ಏನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲೈ ಮಾಡಿದ್ಮೇಲೆ ಎಷ್ಟು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಅದೇ ನೀವು ಏನ್ ಮಾಡ್ಬೇಕು, ರೈಟ್ ಸೈಡ್ ಇಂದ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕಷ್ಟೇ. ದಟ್ಸ್ ಆಲ್, ದಿಸ್ ಇಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. 2 8s is 16 and 2 1s 2, 2 plus 1 3. ನಿಮ್ಗೆ ಮಲ್ಟಿಪ್ಲಿಕೇಶನ್ ಮಾಡಕ್ ಬರಬೇಕು, ಅದು ಬಂದಿಲ್ಲ ಅಂದ್ರೆ ಕಷ್ಟ. 1 8s 8, 1 1s 1 and ಇಲ್ಲಿ ಆಡ್ ಅಪ್ ಮಾಡ್ಕೊತೇನೆ. 6 8 plus 3 11, 1 plus 1 2. ಇವಾಗ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ, 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಇಲ್ಲಿ, ಅಂದ್ರೆ 1 ಅಂತ ಬರ್ತಿದ್ದೀನಿ. ಇಲ್ಲೂ ಕೂಡ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ, ಅಂದ್ರೆ ಇಲ್ಲೂ ಕೂಡ 1 ಬರೀತೀನಿ. ಈ ಸೈಡ್ 1 ಡಿಜಿಟ್ ಆದ್ಮೇಲೆ ಇದೆ, ಈ ಸೈಡ್ 1 ಡಿಜಿಟ್ ಆದ್ಮೇಲೆ ಇದೆ, ಅಂದ್ರೆ ಟೋಟಲ್ ಎರಡು ಆಡ್ ಮಾಡ್ಕೊಂಬಿಡಿ. ಎಷ್ಟು ಡಿಜಿಟ್ ಆದ್ಮೇಲೆ ಇದೆ? 1 plus 1 ಆಫ್ಟರ್ 2 ಡಿಜಿಟ್ಸ್. ಅಂದ್ರೆ 2 ಡಿಜಿಟ್ಸ್ ಅಂದ್ರೆ ಇಲ್ಲಿಂದ ರೈಟ್ ಸೈಡ್ ಇಂದ ಕೌಂಟ್ ಮಾಡಿ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಅರ್ಥ ಆಯ್ತಾ? ಎಷ್ಟು ಡಿಜಿಟ್ಸ್ ಇದೆಯೋ ಅದೆಲ್ಲ ಕೌಂಟ್ ಮಾಡಿ ಬರೀಬೇಕಷ್ಟೇ. ಈ ಕ್ವಶನ್ ಅಲ್ಲಿ ನೋಡಿ, 2.3 into 4.35 ಮಲ್ಟಿಪ್ಲೈ ಮಾಡಿದ್ರೆ 5 3s 15, 5 2s 10, 10 plus 1 11 into 3 3s 9, 3 2s 6. ಒನ್ಸ್ ಅಗೇನ್ ಇನ್ನೊಂದು ನಂಬರ್ ಇದೆ ಅಂದ್ರೆ 2 ಕ್ರಾಸ್ ಹಾಕೊಳ್ಳಿ. 4 3s 12 and 4 2s 8 1 9. ಆಡ್ ಅಪ್ ಮಾಡ್ಕೊಳ್ಳಿ ಎಲ್ಲ. 5 9 plus 1 10, 6 7 8 9 10, 9 plus 1 10. ಸೊ ಇಲ್ಲಿ 2 ಡಿಜಿಟ್ ಆದ್ಮೇಲಿದೆ, ಸರಿನಾ? ಇಲ್ಲಿ 2 ಡಿಜಿಟ್ ಆದ್ಮೇಲಿದೆ. ಈ ಸೈಡ್ ನೋಡಿ 1 ಡಿಜಿಟ್ ಆದ್ಮೇಲಿದೆ. ಟೋಟಲ್ ಎಷ್ಟಾಯ್ತು? 2 plus 1 3. 3 ಅಂದ್ರೆ 1 2 3. ಆಫ್ಟರ್ 3 ಡಿಜಿಟ್ಸ್ ವಿ ಹ್ಯಾವ್ ಟು ಕೀಪ್ ಅ ಪಾಯಿಂಟ್. ಅರ್ಥ ಆಯ್ತಾ? ಸೊ ಜಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಮಾಡ್ತಾ ಇದೀನಿ ಅಷ್ಟೇ. ನಿಮ್ಗೆ ಎಕ್ಸರ್ಸೈಸಸ್ ಅಲ್ಲೂ ಏನೇನು ಕ್ವಶನ್ಸ್ ಇದೆ ಅದನ್ನೆಲ್ಲ ಮಾಡಿಸ್ತೀನಿ, ಅವಾಗ ಇನ್ನೂ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಜಸ್ಟ್ ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ ಇದು. ನೆಕ್ಸ್ಟ್ ನಮಗೆ ಸಿಲೆಬಸ್ ಅಲ್ಲಿ ಇರೋದು ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ ನಂಬರ್ಸ್ ಬೈ 100 1000 and 10 100 and 1000. ಇಲ್ಲಿ ಏನ್ ಪಾಯಿಂಟ್ ನೀವು ರಿಮೆಂಬರ್ ಆಗಿ ಅಥವಾ ಎಲ್ಲ ಒಂದ್ ಕಡೆ ಹಿಂಟ್ ಆಗಿ ಬರ್ಕೊಬೇಕಂದ್ರೆ, ವೆನ್ ಎವರ್ ಯು ಆರ್ ಮಲ್ಟಿಪ್ಲೈಯಿಂಗ್ ಬೈ ಎನಿ ಡೆಸಿಮಲ್ ನಂಬರ್ ಬೈ 10 100 1000, ಏನ್ ಗ್ಯಾಪ್ ಹೇಳ್ಕೋಬೇಕಂದ್ರೆ, ಯು ಹ್ಯಾವ್ ಟು ಶಿಫ್ಟ್ ದ ಡೆಸಿಮಲ್ ಪಾಯಿಂಟ್ ಟುವರ್ಡ್ಸ್ ಯಾವ ಸೈಡು? ರೈಟ್ ಸೈಡ್. ಅದು ಎಷ್ಟಂತ ಹೆಂಗ್ ಗೊತ್ತಾಗುತ್ತೆ? ಎಷ್ಟು ಪ್ಲೇಸಸ್ ಶಿಫ್ಟ್ ಮಾಡ್ಬೇಕಂದ್ರೆ, ಅಥವಾ ಎಷ್ಟು ಡಿಜಿಟ್ಸ್ ಆ ಕಡೆ ಹೋಗ್ಬೇಕು, ರೈಟ್ ಸೈಡ್ ಹೋಗ್ಬೇಕಂದ್ರೆ, ಈಕ್ವಲ್ ಟು ನಂಬರ್ ಆಫ್ ಝೀರೋಸ್, ಅಂದ್ರೆ ಎಷ್ಟು ಝೀರೋಸ್ ಇದೆಯೋ ಅಷ್ಟು ಡೆಸಿಮಲ್, ಆ ಡೆಸಿಮಲ್ ಪಾಯಿಂಟ್ ನ ಅಷ್ಟು ಡಿಜಿಟ್ಸ್ ರೈಟ್ ಸೈಡ್ ಕಡೆ ಶಿಫ್ಟ್ ಮಾಡ್ತೀರಾ. ಅದ್ ಹೆಂಗ್ ಸರ್ ಗೊತ್ತಾಗುತ್ತೆ? ಒಂದು ಎಕ್ಸಾಂಪಲ್ ನೋಡಿ. ಇಲ್ಲಿ 1.23 into 10. ಸೊ ಇಲ್ಲಿ 1.23 ಇದೆಯಾ ಅಂದ್ರೆ ಏನಂತ ಅರ್ಥ? ಇಲ್ಲಿ ಪಾಯಿಂಟ್ ಇದೆ ಅಂಡ್ ಎಷ್ಟು ಜೀರೋ ಇದೆ? 1 0 ಇದೆ. ಅಂದ್ರೆ ಮಲ್ಟಿಪ್ಲೈ ಬೈ 1 0 ಅಂದ್ರೆ 10 ಇದ್ರೆ 1 ಡಿಜಿಟ್ ಶಿಫ್ಟ್ ಆಗುತ್ತೆ ಅಷ್ಟೇ. ಅಂದ್ರೆ ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲಿರೋ ಪಾಯಿಂಟ್ 2 ಹತ್ರ ಇರೋ ಪಾಯಿಂಟ್ ಇಲ್ಲಿ ಬಂದ್ಬಿಡುತ್ತೆ. 1 ಆದ್ಮೇಲೆ ಇರೋ ಪಾಯಿಂಟ್ ಏನಾಗ್ಬಿಡುತ್ತೆ? 2 ಆದ್ಮೇಲೆ ಬಂದ್ಬಿಡುತ್ತೆ, ಅದೇ 12.3. ಅರ್ಥ ಆಯ್ತಾ ಯಾಕೆ ಅಂತ? ಅಂದ್ರೆ 1 0 ಇದೆ ಅದಕ್ಕೆ. ಇಲ್ಲಿ ನೋಡಿ 1.23. ಇದನ್ನ 100 ಇಂದ ಮಾಡಿದ್ರೆ 2 0 ಅಂದ್ರೆ ಏನಂತ ಅರ್ಥ? 2 ಡಿಜಿಟ್ಸ್ ರೈಟ್ ಸೈಡ್ ಹೋಗ್ಬೇಕಷ್ಟೇ. ಇಲ್ಲಿರೋ ಪಾಯಿಂಟ್ 1 2, ಇಲ್ಲಿ ಬಂತು ಪಾಯಿಂಟ್. ಇಲ್ಲಿ ಬಂದ್ರೆ ಏನಂತ ಅರ್ಥ? ಪಾಯಿಂಟ್ ಆದ್ಮೇಲೆ ನೀವು ಎಷ್ಟು ಬೇಕಾದ್ರೂ 0 ಬರೀರಿ, ಅಥವಾ
ಪಾಯಿಂಟ್ ಆದ್ಮೇಲೆ ನೀವು ಏನು ಬರ್ತಿಲ್ಲ ಅಂದ್ರೆ ಏನಂತ ಅರ್ಥ 123.0 ಅಥವಾ 123 ಬೋತ್ ಆರ್ ಸೇಮ್. ಪಾಯಿಂಟ್ ಆದ್ಮೇಲೆ 0 ಏನು ಕೌಂಟ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ 0.024 ಇಂಟು 1000. 1000 ಅಂದ್ರೆ ಏನಂತ ಅರ್ಥ 3 0 ಇದೆ. 3 0 ಅಂದ್ರೆ ಇಲ್ಲಿರೋ ಪಾಯಿಂಟ್ ರೈಟ್ ಸೈಡ್ 1 2 3 ಇಲ್ಲಿ ಬಂದ್ಬಿಡುತ್ತೆ. ಅಂದ್ರೆ 24 ನಂಬರ್ ಏನು 24 ಮುಂಚೆ 0 ಇದೆ. ಮುಂಚೆ 0 ಇದ್ರೆ ಏನು ಲೆಕ್ಕ ಇರಲ್ಲ ಅಂತ ಹೇಳಿದೀನಿ. ಸೊ ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂದಿದೆ ಅಂದ್ರೆ 0.0 ಅಂತ ಬರೀಬಹುದು ಅಥವಾ 24 ಬೋತ್ ಆರ್ ಸೇಮ್. 1.5 into 100. 1.5 into 100 ಅಂದ್ರೆ ಇಲ್ಲಿರೋ ಪಾಯಿಂಟ್ 100 ಅಂದ್ರೆ ಏನಂತ ಅರ್ಥ 2 0 ಇದೆ. ಅಂದ್ರೆ 2 0 ಅಂದ್ರೆ 1 ಪೈ ಇಲ್ಲಿರೋ ಪಾಯಿಂಟ್ ಇಲ್ಲಿ ಒಂದು ಅಂಡ್ ಇನ್ನೊಂದು ಅಂದ್ರೆ ಏನಂತ ಅರ್ಥ ನೋಡಿ. ಇಲ್ಲಿರೋ ಪಾಯಿಂಟ್ ನೋಡಿ, ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂದಾಗ 1 0 ಇನ್ನೊಂದು 0 ಅಂದ್ರೆ ಇಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಖಾಲಿ ಜಾಗ ಇದೆಯಲ್ವಾ, ಇಲ್ಲಿ 0 ಬರೀತೀವಿ. ಅಲ್ಲಿ ಖಾಲಿ ಜಾಗ ಏನ್ ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಏನಿಲ್ಲ ಅಂದ್ರೆ 0 ಅಂತ ಅರ್ಥ. ಪಾಯಿಂಟ್ ಆದ್ಮೇಲೆ ಎಷ್ಟಾದ್ರೂ 0 ಬರೀರಿ, ಲೆಕ್ಕ ಇಲ್ಲ. ಅಂದ್ರೆ ಏನಂತ ಅರ್ಥ ಇದು ಆನ್ಸರ್, ಫೈನಲ್ ಆನ್ಸರ್ 150. ಕ್ಲಿಯರಾ? ಅದೇ ತರ ಏನಾದ್ರೂ ನಾವು ಡಿವೈಡ್ ಮಾಡಿದ್ರೆ, ಯಾವುದೇ ಒಂದು ಡೆಸಿಮಲ್ ನಂಬರ್ನ ನೋಡಿ ಡಿವೈಡ್ ಮಾಡಿದ್ರೆ 1.23 ನಾನು 10 100 1000 ಇಲ್ಲಿ ಯಾವ್ದ್ರಿಂದ ಮಾಡಿದೀನಿ 10 ಇಂದ. ಇದ್ರ ಉಲ್ಟಾ ಮಾಡ್ಬೇಕಷ್ಟೇ ನೋಡಿ. ಮಲ್ಟಿಪ್ಲಿಕೇಶನ್ ಮಾಡುವಾಗ ರೈಟ್ ಸೈಡ್ ಹೋಗುತ್ತೆ, ಅದೇ ಡಿವಿಷನ್ ಮಾಡುವಾಗ ಯಾವ ಸೈಡ್ ಬರುತ್ತೆ, ಲೆಫ್ಟ್ ಸೈಡ್ ನೋಡಿ. ಅಂಡ್ ಸೇಮ್ ಲಾಜಿಕ್, ಎಷ್ಟು 0 ಇದೆಯೋ ಅಷ್ಟು ಲೆಫ್ಟ್ ಸೈಡ್ ಬರುತ್ತೆ ನೋಡಿ. 1.23 ನ 10 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ ಅಂದ್ರೆ ಏನ್ ಆನ್ಸರ್ ಬರ್ಬೋದು 123 ಅಂತ ಬರೆದು ಬಿಡ್ತೀನಿ. ಪಾಯಿಂಟ್ ಇಲ್ಲಿದೆ, ಡಿವೈಡೆಡ್ ಬೈ 0 ಅಂದ್ರೆ 1 0 ಇದೆ. 1 0 ಅಂದ್ರೆ ಯಾವ ಸೈಡ್ ಬರಬೇಕು, ಇಲ್ಲಿ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಅಂದ್ರೆ ಈ ಸೈಡ್ ಇಲ್ಲಿ ಬರುತ್ತೆ. ಸೊ ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂದ್ಬಿಡ್ತು. ಪಾಯಿಂಟ್ ಗಿಂತ ಮುಂಚೆ ಏನು ಇಲ್ಲ ಅಂದ್ರೆ 0 ಬರ್ದ್ಬಿಡಿ. ಈಸಿ. 1.23 123 ಅಂತ ಬರೀತೀನಿ ಡಿವೈಡೆಡ್ ಬೈ 100. 100 ಅಂದ್ರೆ ಏನಂತ ಅರ್ಥ, ಇಲ್ಲಿರೋ ಪಾಯಿಂಟ್ ಇಲ್ಲಿ ಬಂತು 1 0 ಅಂಡ್ ಇನ್ನೊಂದು 0 ಇಲ್ಲಿ ಬಂದಿದೆ ಪಾಯಿಂಟ್. ಇಲ್ಲಿ ಏನಿಲ್ಲ ಅಂದ್ರೆ ಇಲ್ಲಿ 0 ಬರುತ್ತೆ ಅಂಡ್ ಮುಂಚೆನೂ ಏನಿಲ್ಲ ಅಂದ್ರೆ 0 ಬರುತ್ತೆ. ಈಸಿ. ನೆಕ್ಸ್ಟ್ ನೋಡಿ ಡಿವೈಡ್ ಬೈ 100. ಸೊ 775 ಇಲ್ಲಿ ಪಾಯಿಂಟ್ ಇರೋದು 5 ಪಕ್ಕ. 2 0 ಅಂದ್ರೆ ಲೆಫ್ಟ್ ಸೈಡ್ ಬಂದ್ಬಿಡಿ, 2 ಡಿಜಿಟ್ 1 2 ಇಲ್ಲಿ ಅಂದ್ರೆ ಇಲ್ಲಿದೆ 0 ಬರೆದು ಬಿಡ್ತೀನಿ. ಮುಂಚೆ ಏನು ಇಲ್ಲ ಅಂದ್ರೆ 14385 ಪಾಯಿಂಟ್ ಇಲ್ಲಿದೆ. ಇಲ್ಲಿದೆಯಾ ಪಾಯಿಂಟು 3 zeros ಇದೆ. 1 2 3 ಅಂದ್ರೆ ಇಲ್ಲಿ ಬಂತು ಪಾಯಿಂಟ್, 0 ಬರೆದ್ಬಿಡಿ ಮುಂಚೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ಡಿವಿಷನ್ ಆಫ್ ಡೆಸಿಮಲ್ ನಂಬರ್ಸ್. ನಾವು ಯಾವ ತರ ಡೆಸಿಮಲ್ ನಂಬರ್ಸ್ನ ಡಿವೈಡ್ ಮಾಡ್ತೀವಿ ಅದು ಕೂಡ ಗೊತ್ತಿರಬೇಕು. ಇದೇ ಲಾಸ್ಟ್ ಟಾಪಿಕ್ ನಮ್ದು. ಸೊ ನಾನು ಇದನ್ನ ಕನ್ವರ್ಟ್ ಮಾಡೋದಕ್ಕೆ ಏನ್ ಮಾಡ್ತೀನಿ, 2.4 ಆಲ್ರೆಡಿ ನಮಗೆ ಕನ್ವರ್ಟ್ ಮಾಡೋದು ಗೊತ್ತಿದೆ. ಅಂದ್ರೆ ನಂಬರ್ ಬರೆದ್ಬಿಟ್ಟು 1 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ 1 ಡಿಜಿಟ್ ಆದ್ಮೇಲೆ. ಸೊ ಡಿವೈಡ್ ಬೈ 10 ಅಂತ ಬರೀತೀನಿ 1 0. ಡಿವಿಷನ್ ಸಿಂಬಲ್ ಬರೆದ್ಬಿಟ್ಟು 0.2 ಕನ್ವರ್ಟ್ ಮಾಡ್ಬಿಡಿ. ಅಂದ್ರೆ 0.2 ಅಂದ್ರೆ ಏನಂತ ಅರ್ಥ 0 2 ಅಥವಾ ಬರೀ 2 ಅಂತಾನು ಬರೀಬಹುದು. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡ್ಬಿಡ್ತೀನಿ, ಬರೀ 2 ಅಂತ ಬರೀತೀನಿ. 2 ಬೈ 1 ಡಿಜಿಟ್ ಆದ್ಮೇಲೆ ಇದೆ ಪಾಯಿಂಟ್ ಅಂದ್ರೆ ಏನಂತ ಅರ್ಥ, ಇದು ಕೂಡ 10. ಇವಾಗ 2 ಫ್ರಾಕ್ಷನ್ ಇದೆ, 2 ಫ್ರಾಕ್ಷನ್ ಡಿವೈಡ್ ಮಾಡೋದು ನಾವು ಆಲ್ರೆಡಿ ಕಲ್ತಿದ್ವಿ. ಏನ್ ಮಾಡ್ತಾ ಇದ್ವಿ, ಲೆಫ್ಟ್ ಸೈಡ್ ಇರೋ ಫ್ರಾಕ್ಷನ್ ಆಸ್ ಇಟ್ ಈಸ್ ಬರ್ದ್ಬಿಡಿ. ಡಿವಿಷನ್ ನ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡಿದ್ರೆ ಇದನ್ನ ಏನ್ ಮಾಡ್ಬೇಕು, ರೈಟ್ ಸೈಡ್ ಇರೋ ಫ್ರಾಕ್ಷನ್ ನ ರೆಸಿಪ್ರೋಕಲ್ ಮಾಡ್ಬೇಕಂದ್ರೆ ರಿವರ್ಸ್ ಮಾಡ್ಬಿಡಿ. ನ್ಯೂಮರೇಟರ್ ಡಿನಾಮಿನೇಟರ್ ಅಂದ್ರೆ 10 ಬೈ. ಇಲ್ಲಿಂದ ನಾವೇನ್ ಮಾಡ್ಬೋದು ಅಂದ್ರೆ, ನೀವು ಈ 10 ನ ಹೇಗಾದ್ರೂ ಮಾಡಿ ನೀವು ಹಂಗೆ ಇಟ್ಕೊಬೇಕು, ಅದನ್ನ ಡಿವೈಡ್ ಮಾಡಕ್ ಹೋಗ್ಬಿಡಿ. ಸೊ ಇಲ್ಲಿ ಈ 2 ಟೇಬಲ್ ಅಲ್ಲಿ ಡಿವೈಡ್ ಮಾಡಿ. 2 ಟೇಬಲ್ ಅಲ್ಲಿ 2 1s ಅಂಡ್ 24 ನ ಡಿವೈಡ್ ಮಾಡಿ. ಅವಾಗ ಹೇಳ್ಕೊಟ್ಟೆ ಗೊತ್ತಾ, ನಾವ್ ಈ ತರ ಡಿವೈಡ್ ಮಾಡ್ಬೋದು. ಅಂದ್ರೆ ಈ ಡಿನಾಮಿನೇಟರ್ ನ ನಾವು ಇಲ್ಲಿರೋ ನ್ಯೂಮರೇಟರ್ 10 ಡಿವೈಡ್ ಮಾಡ್ಬೋದು, 24 ಮಾಡ್ಬೋದು. ಮೇಲೆ ಕೆಳಗೆ ಡಿವಿಷನ್ ಆಗುತ್ತೆ, ನಾವ್ ಹೆಂಗ್ ಬೇಕಾದ್ರೂ ಮಾಡ್ಬೋದು. ಬಟ್ ನಾನು 10 ಮಾಡ್ತಾ ಇಲ್ಲ, ಯಾಕಂತ ಹೇಳ್ತೀನಿ ನೋಡಿ. ಈ 2 ಇಂದ 24 ಮಾಡಿದ್ರೆ 2 1s 2, 2 ಟೇಬಲ್ ಅಲ್ಲಿ 2 2s 4 ಅಂದ್ರೆ 12 ಬಂತು. ಯಾಕೆ 10 ಡಿವೈಡ್ ಮಾಡಿಲ್ಲ, ಯಾಕಂದ್ರೆ 2 5s 10 ಮಾಡ್ಬೋದಿತ್ತು ಇದನ್ನ, ಬಟ್ ಮಾಡ್ಲಿಲ್ಲ. ಯಾಕಂದ್ರೆ ನೋಡಿ 12 ಇಂಟು 10 ಮಾಡಿದಾಗ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ನಮ್ಗೆ ಬೇಗ ಆನ್ಸರ್ ಸಿಗುತ್ತೆ. 12 10s 120 ಡಿವೈಡೆಡ್ ಬೈ ಇಲ್ಲಿ ಉಳಿದಿರೋದೇನು 10 1s 10. ತಿರ್ಗಾ ಅದನ್ನ ಡೆಸಿಮಲ್ ಅಲ್ಲಿ ಕನ್ವರ್ಟ್ ಮಾಡ್ಬಿಡಿ. 120 ನ ಡಿವೈಡೆಡ್ ಬೈ 10 ಅಂದ್ರೆ ಏನಂತ ಅರ್ಥ, ಪಾಯಿಂಟ್ ಎಲ್ಲಿರಬೇಕು. ಇವಾಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅಂದ್ರೆ ಇಲ್ಲಿರುತ್ತೆ. ಅಂದ್ರೆ ಯಾವುದೇ ನಂಬರ್ಗೂ ಡೆಸಿಮಲ್ ಪಾಯಿಂಟ್ ಎಲ್ಲಿದೆ ಅಂತ ಇಲ್ಲ ಅಂದ್ರೆ, ಸಾರಿ ಇಲ್ಲ ಅಂದ್ರೆ ಏನಂತ ಅರ್ಥ, ಲಾಸ್ಟ್ ಅಲ್ಲಿ ಇರುತ್ತೆ.
ಡಿವೈಡೆಡ್ ಬೈ 10 ಅಂದ್ರೆ ಏನಂತ ಅರ್ಥ? ಪಾಯಿಂಟ್ ಇಲ್ಲಿ ಶಿಫ್ಟ್ ಆಗ್ಬಿಡುತ್ತೆ. ಅದು ಏನಾಗೋಯ್ತು ಅದು 12.0 ಅಥವಾ 12. ಇನ್ನೂ ಏನಾದರೂ ಬೇಗ ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, 0ನ 0 ಇಂದ ಕ್ಯಾನ್ಸಲ್ ಮಾಡ್ಬಿಡಿ. ಏನು ಉಳೀತು? 12/1 ಅಂದ್ರೆ 12 ಅಂತಾನೆ ಅರ್ಥ ಆನ್ಸರ್. ಈಸಿ ನೋಡಿ. ಸೆಕೆಂಡ್ ಕ್ವೆಶ್ಚನ್ ಮಾಡೋಣ. ಇನ್ನೂ ತುಂಬ ಚೆನ್ನಾಗಿ ಐಡಿಯಾ ಸಿಗುತ್ತೆ. 255 ಡಿವೈಡೆಡ್ ಬೈ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ ಅಂದರೆ 10. ಡಿವಿಷನ್ 0.5 ಅಂದರೆ 0.5 ಅವರಲ್ಲಿ 0ನ ಕ್ಯಾನ್ಸಲ್ ಮಾಡ್ಬಿಡಿ, ಬರೀ 5 ಅಂತ ಬರಿಬೋದು. 1 ಡಿಜಿಟ್ ಆದ್ಮೇಲಿದೆ ಅಂದರೆ 10. ಇಲ್ಲಿ 255 ಡಿವೈಡೆಡ್ ಬೈ 10 ಡಿವಿಷನ್ನ ಮಲ್ಟಿಪ್ಲಿಕೇಶನ್ಗೆ ಕನ್ವರ್ಟ್ ಮಾಡ್ತೀನಿ. ರೆಸಿಪ್ರೋಕಲ್ ಮಾಡ್ತೀರಾ ರೈಟ್ ಸೈಡ್ ಇರೋ ಫ್ರ್ಯಾಕ್ಷನ್ನ 10/5. ಇಲ್ಲಿಂದ ಏನಂತ ಹೇಳಿದ್ದೀನಿ, ಈ 10ನ ನೀವು ಹಂಗೆ ಇಟ್ಕೊಳ್ಳಿ. 10ನ ಡಿವೈಡ್ ಮಾಡೋಕೆ ಹೋಗ್ಬೇಡಿ ಅಥವಾ ಏನು ಕ್ಯಾನ್ಸಲ್ ಮಾಡ್ಬಿಡಿ. ಅಥವಾ 10ನ 10ಇಂದ ಮಾಡ್ಬೋದು, ಬಟ್ ಫಸ್ಟ್ 5 ಟೇಬಲಿಂದ ಮಾಡ್ಬಿಡಿ. 5 1s 5 5s 25, 5 1s 5. ಈ 10ನ 10ಇಂದನೂ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ಏನಾದರೂ ಡಿವೈಡ್ ಆಗ್ತಾ ಇದೆ ಅಂದರೆ ಮಾಡಿ, ಏನು ಇಶ್ಯೂ ಏನಿಲ್ಲ. ಅರ್ಥ ಆಗ್ತಾ ಇದೆಯಾ? ಬಟ್ ಈ ಕ್ವಶನಲ್ಲಿ ಮಾಡಬೇಡಿ ಅಂತ ಹೇಳಿದ್ದೀನಿ. ಆ ಥರ ಏನಿಲ್ಲ ಲಾಜಿಕ್ಕು. 10ಇಂದ 10 ಡಿವೈಡ್ ಆಗುತ್ತೆ ಅಂದರೆ ಮಾಡಿಬಿಡಿ. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ನಿಮಗೆ ಯಾವ ಥರ ಆಗುತ್ತೆ ಅಂತ ಒಂದು ಮೆಥಡ್ ಹೇಳ್ಕೊಟ್ಟೆ. 10ಇಂದ 10 ಡಿವೈಡ್ ಮಾಡ್ಬೋದು. 10 1s 10. ಉಳಿಯೋದೇನು? 51 into 1 is 51 divided by 1 1s 1 ಅಂದರೆ 51 is your answer. ಇಲ್ಲಿ ನೋಡಿ 20.3 ಅಂದರೆ ನಾನು 203 ಅಂತ ಬರ್ದು ಡಿವೈಡೆಡ್ ಬೈ 10 ಬರಿತೀನಿ. ಡಿವಿಷನ್ 0.7 ಅಂದರೆ 7 by 1 ನಂಬರ್ ಅಂದರೆ 1 ಡಿಜಿಟ್ ಆದ್ಮೇಲಿದೆ ಡಿವೈಡೆಡ್ ಬೈ 10. ಸೊ ಐ ವಿಲ್ ರೈಟ್ ಲೆಫ್ಟ್ ಸೈಡ್ ಇರೋ ಫ್ರ್ಯಾಕ್ಷನ್ ಆಸ್ ಇಟ್ ಈಸ್. ಡಿವಿಷನ್ನ ಮಲ್ಟಿಪ್ಲಿಕೇಶನ್ ರೆಸಿಪ್ರೋಕಲ್ ಮಾಡ್ಬಿಡಿ 10/7. ಸೊ 10ಇಂದ 10 ಡಿವೈಡ್ ಆಗೋಯ್ತು. 10 1s 10. 7 ಟೇಬಲಲ್ಲಿ 7 1s 7 ಯಾವಾಗ ಬರ್ಬೋದು? 7 2s 14 ನಿಯರೆಸ್ಟ್ ನಂಬರ್. 14 ಅಂದರೆ ರಿಮೈನಿಂಗ್ ಏನು? 6. ಸೊ 7 9s 7 9s 63. 29/1 ಅಥವಾ 29 is your answer. ಸೊ ಅರ್ಥ ಆಯ್ತಾ? ಸೊ ನಾನು ಏನೇನು ಟಾಪಿಕ್ಸ್ ಬೇಕಾಗಿದೆಯೋ ಅದನ್ನೆಲ್ಲ ಈ ವಿಡಿಯೋಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ 1 by 1 ನಿಧಾನಕ್ಕೆ. ವಿಡಿಯೋನ ಪಾಸ್ ಮಾಡಿ, ಎಲ್ಲೆಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇಲ್ವೋ ಅಲ್ಲಲ್ಲಿ ನಿಧಾನಕ್ಕೆ ಪಾಸ್ ಮಾಡಿ, ಏನೇನು ಹೇಳ್ತೀನೋ ಅದನ್ನು ಬರ್ಕೊಳ್ಳಿ ಒಂದು ಕಡೆ. ಇಲ್ಲಾಂದ್ರೆ ಏನಾಗ್ತೀರ ಅಂದರೆ ನೀವೆಲ್ಲ ಒಂದು ಕಡೆ ಗಾಡೀಲಿ ಕೇಳಿಸ್ಕೊಂಡ್ರೆ ಮರ್ತೋಗ್ಬಿಡ್ತೀರ. ಅರ್ಥ ಆಗ್ತಾ ಇದೆಯಾ? ಸೊ ಅಪ್ಕಮಿಂಗ್ ವಿಡಿಯೋ ಏನಂದರೆ ನೆಕ್ಸ್ಟ್ ವಿಡಿಯೋ ನಿಮ್ಮ ಎಕ್ಸಸೈಸ್ 2.1ನಲ್ಲಿರೋ ಎಲ್ಲ ಕ್ವಶನ್ಸ್ನು ಕೂಡ ಸಾಲ್ವ್ ಮಾಡಿಸ್ತೀನಿ. ಸೊ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ಸೊ ಥ್ಯಾಂಕ್ ಯು ಸೋ ಮಚ್.